Praise God. Praise the Lord. Everyone is looking beautifully. ಎಲ್ಲರೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆಮೆನ್. ಪ್ರೈಸ್ ಗಾಡ್. ಈ ದಿನ ನಾವು ಯಾವ ಸರ್ವಿಸ್ ಅಂತ ಸೀನಿಯರ್ ಪಾಸ್ಟರ್ ಅವರು ಅನೌನ್ಸ್ ಮಾಡಿದ್ದಾರೆ? ಪ್ರೈಸ್ ಸರ್ವಿಸ್. ಆಮೆನ್. ಪ್ರೈಸ್ ಸರ್ವಿಸ್, ಸ್ತುತಿ ಪರಿಚರ್ಯ ದೇವರಿಗೆ ನಾವು ಮಾಡುವಂಥ ವಿಷಯವಾಗಿದೆ. ಕೆಲವರಿಗೆ ಸ್ತುತಿ ಅಂದರೆ, ಆರಾಧನೆ ಅಂದರೆ ವ್ಯತ್ಯಾಸ ಗೊತ್ತಾಗುವುದಿಲ್ಲ. ಕೆಲವರು ಈ ರೀತಿಯಲ್ಲಿ ಹೇಳ್ತಾ ಇರ್ತಾರೆ, ನಾನು ಇದನ್ನು ಭಾನುವಾರ ಆರಾಧನೆಗೆ ಹೋಗುತ್ತಾ ಇದೆ ಅಂತ. ಹೋಗುವುದು ಇಲ್ಲದಿದ್ದರೆ ಅಲ್ಲಿ ಹೋಗಿ ಹಾಡುವುದು ಆರಾಧನೆ ಅಲ್ಲ. ಆರಾಧನೆ ಅಂದರೆ ಪ್ರಾರ್ಥನೆ, ಅರ್ಪಣೆ, ಪರಿಚರ್ಯ ದೇವರಿಗೂ ಮಾಡುವಂಥದ್ದಾಗಿದೆ. ಆರಾಧನೆ ನೀನು ಹೋಗುವುದು ಹಾಡುವುದಲ್ಲ, ನೀನು ಮಾಡುವಂಥದ್ದಾಗಿದೆ. ಆಮೆನ್. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಪ್ರತಿ ಭಾನುವಾರ ಏನು ಮಾಡುತ್ತೇವೆ? ಪ್ರತಿ ಭಾನುವಾರ ಕೂಡ 7:45 ನಾವು ಲೈವ್ ರಿಲೇ ಕೊಡುವುದಕ್ಕೆ ಮುಂಚೆನೇ ಅರ್ಧ ತಾಸು ದೇವರನ್ನು ಆತ್ಮ ಭಾಷೆಯಲ್ಲಿ ಸೇವಿಸಿ ಪ್ರಾರ್ಥಿಸುತ್ತೇವೆ. ನಮ್ಮ ಆತ್ಮ ಮನುಷ್ಯನನ್ನು ಚಾರ್ಜ್ ಮಾಡಿಕೊಳ್ಳುತ್ತೇವೆ. ಆದ ನಂತರ ನಾವೆಲ್ಲರೂ ಸಭೆಯಾಗಿ ಸೇರಿ ಅರ್ಪಣೆಯಾಗಿ ದೇವರಿಗೆ ಪರಿಚರ್ಯೆ ಮಾಡುತ್ತೇವೆ. ಆರಾಧನೆಯಲ್ಲಿ ಒಂದು ಭಾಗವಾಗಿದ್ದೇ ಈ ಸ್ತುತಿ ಪರಿಚರ್ಯ. ಹಲ್ಲೆಲೂಯಾ. ಆರಾಧನೆಯಲ್ಲಿ ಒಂದು ಪ್ರತ್ಯೇಕ ಭಾಗವೇ ಸ್ತುತಿ ಮಾಡೋದು. ಆದರೆ ಈ ದಿನ ಪ್ರತ್ಯೇಕವಾಗಿ ಈ ಸರ್ವಿಸ್ ಎಲ್ಲ ಕೂಡ ಸ್ತುತಿಯನ್ನೇ ದೇವರನ್ನು ಹೊಗಳುತ್ತಾ ಸ್ತುತಿ ಮಾಡುತ್ತಾ ನಾವು ಸೇವಿಸುವಂತೆ ನಾವು ಡಿಕ್ಲೇರ್ ಮಾಡಿದ್ದೇವೆ. ಪ್ರಕಟಿಸಿದ್ದೇವೆ. ಆ ಪ್ರಕಾರವಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ನಾವೆಲ್ಲರೂ ಅಂದರೆ ನಿಮ್ಮೆಲ್ಲರಿಗೆ ಗೊತ್ತಾಗಬೇಕು, ಸ್ತುತಿ ಅಂದರೆ ಆರಾಧನದಲ್ಲಿ ಒಂದು ಪ್ರತ್ಯೇಕವಾಗಿರುವಂಥ ಅಂಶವಾಗಿದೆ. ಅದು ದೇವರನ್ನು ಸೇವಿಸುವಂಥದ್ದಾಗಿದೆ, ದೇವರನ್ನು ಹೊಗಳುವಂಥದ್ದು, ನಮ್ಮ ಕರ್ತನನ್ನು ಹೊಗಳುವಂಥದ್ದು, ಘನಪಡಿಸುವಂಥದ್ದು, ಪೂಜಿಸುವಂಥದ್ದು, ಸೇವಿಸುವಂಥದ್ದು, ಮತ್ತು ಆತನ ದೊಡ್ಡಸ್ತಿಕೆಯನ್ನು ವಿವರಿಸುವಂಥದ್ದು, ವರ್ಣಿಸುವಂಥದ್ದು ಆಗಿದೆ. ಹಲ್ಲೆಲೂಯಾ. ಅದು ಹಾಡುಗಳ ಮುಖಾಂತರವಾಗಿರ್ಬೋದು, ನಮ್ಮ ಮಾತುಗಳ ಮುಖಾಂತರವಾಗಿ ಆಗಿರ್ಬೋದು. ಆದರೆ ವಾಕ್ಯ ಹೇಳುತ್ತದೆ, ನಾವು ಸಿದ್ಧಪಟ್ಟು ನಮ್ಮ ಮಾತುಗಳಾಗಲಿ ನಮ್ಮ ಹಾಡುಗಳಾಗಲಿ ಸಿದ್ಧಪಟ್ಟು ಬಂದು ಆತನ್ನು ಸೇವಿಸಬೇಕೆಂದು. ನೋಡ್ರಿ, ಹೋಶಿಯ 14ನೇ ಅಧ್ಯಾಯ 2ನೇ ವಚನ ಓದ್ರಿ. ಹೋಶಿಯ 14:2. ಮಾತುಗಳನ್ನು ನಿಮ್ಮ ಸಂಗಡ ತೆಗೆದುಕೊಂಡು ಕರ್ತನ ಕಡೆಗೆ ತಿರುಗಿಕೊಂಡು ಆತನಿಗೆ ಎಲ್ಲ ದುಷ್ಕೃತ್ಯವನ್ನು ತೆಗೆದುಹಾಕಿ ನಮ್ಮನ್ನು ಕೃಪೆಯಿಂದ ಸ್ವೀಕರಿಸು, ಆಗ ನಮ್ಮ ತುಟಿಗಳ ಯಜ್ಞಗಳನ್ನು ನಿನಗೆ ಅರ್ಪಿಸುವೆವು. ಇದು ಹಳೆ ಒಡಂಬಡಿಕೆಯಲ್ಲಿ ಇನ್ನೂ ಅವರು ಪಾಪವು ತೆಗೆದು ಹಾಕು ಅಂತ ಬೇಡ್ತಾ ಇದ್ದಾರೆ. ಕ್ರಿಸ್ತನಲ್ಲಿ ಬಂದಿರುವಂಥ ನಮ್ಮ ಪಾಪ ಸ್ವಭಾವವು ತೆಗೆದು ಹಾಕಲ್ಪಟ್ಟಿದೆ. ಹಲ್ಲೆಲೂಯಾ. ಆದರೆ ನಾವೇನು ಮಾಡಬೇಕು? ನಮ್ಮ ಮಾತುಗಳನ್ನು ನಮ್ಮ ಸಂಗಡ ತೆಗೆದುಕೊಂಡು ಬರಬೇಕು. ಆಮೆನ್. ತೆಗೆದುಕೊಂಡು ನಮ್ಮ ತುಟಿಗಳ ಯಜ್ಞವನ್ನು ಕರ್ತನಿಗೆ ಅರ್ಪಿಸುತ್ತೇವೆ. ಅಂದರೆ ನಾವು ಸಿದ್ಧಪಟ್ಟು ಬಂದು ತಮ್ಮ ಬಾಯಿ ಮಾತುಗಳಿಂದ ಮಾತನಾಡುತ್ತಾ ಹಾಡುತ್ತಾ ಆತನಿಗೆ ಪರಿಚರ್ಯೆ ಮಾಡುತ್ತೇವೆ. ಆಮೆನ್. ಸಿದ್ಧಪಡದೇ ಇದ್ದರೆ ನೀನು ಬಾಯಿಗೆ ಬಂದಂಗ ನೀನು ಮಾತನಾಡ್ತೀವಿ ದೇವ್ರ ಮುಂದೆ. ಬಂದು ಕೂಡಲೇ ಅಪ್ಪ ನನಗೆ ಈ ಕಷ್ಟ, ಆ ಕಷ್ಟ, ಈ ಕಷ್ಟ ಇದೆ. ಇಲ್ಲದಿದ್ದರೆ ನಿನ್ನ ಅನುಭವಗಳನ್ನು ಆತನಿಗೆ ಹೇಳುತ್ತಾ ಆ ಮಾತುಗಳನ್ನು ಮಾತನಾಡೋದು, ಅದನ್ನೇ ಹಾಡುವುದು. ಅದಕ್ಕೆ ಭಾಳಷ್ಟು ಹಾಡುಗಳು ಕೂಡ ಅವರ ಅನುಭವ ಮೇರೆಗೆ ಆಧಾರ ಪಟ್ಟಿ ಹಾಡುತ್ತಾರೆ. ಆದರೆ ಸ್ತುತಿ ಹಾಡುಗಳು, ಸ್ತುತಿ ಮಾತುಗಳು ಆತನ್ನು ಹೊಗಳುವಂತೆ ಇರಬೇಕು. ಅದು ಕೂಡ ಹೇಗೆ? ವಾಕ್ಯಾನುಸಾರವಾಗೇ ಇರಬೇಕು. ಹಳೆ ಒಡಂಬಡಿಕೆಯಲ್ಲಿ ಅವರು ಅರ್ಪಣೆ ತೆಗೆದುಕೊಂಡು ಬರುವಾಗ ಅವರು ಅರ್ಪಣೆಗಳೇನು ತೆಗೆದುಕೊಂಡು ಬರ್ತಾಯಿದ್ರು? ಬಲಿ ಪಶುಗಳನ್ನು ತೆಗೆದುಕೊಂಡು ಬರ್ತಾಯಿದ್ರು. ಅದು ಮಚ್ಚವಿಲ್ಲದೆ, ದೋಷವಿಲ್ಲದೆ, ದೇವರು ಹೇಳಿದ ಪ್ರಕಾರವಾಗೇ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರುವಂಥ ಪ್ರಾಣಿಗಳನ್ನೇ ಅವ್ರು ತೆಗೆದುಕೊಂಡು ಬರ್ತಾಯಿದ್ರು. ಹಾಗೆಯೇ ನಾವು ಈಗ ಅರ್ಪಣೆಗಳಾಗಿ ಪಶು ಪ್ರಾಣಿಗಳನ್ನೆಲ್ಲ, ನಮ್ಮನ್ನೇ ಅರ್ಪಣೆಯಾಗಿ, ನಮ್ಮ ಮಾತುಗಳನ್ನೇ ಅರ್ಪಣೆಯಾಗಿ, ನಮ್ಮ ಹಾಡುಗಳನ್ನೇ ಅರ್ಪಣೆಯಾಗಿ ಆತನಿಗೆ ಸಲ್ಲಿಸುತ್ತೇವೆ. ಅದಕ್ಕಾಗಿ ನಾವು ಯಥಾರ್ಥ ಉಳ್ಳವರಾಗಿ ವಾಕ್ಯಾನುಸಾರವಾಗಿ ಗಮನ ಅಲ್ಲಿ ಇಲ್ಲಿ ಇರದೆ, ಚಲಿಸದೆ, ದೇವರನ್ನೇ ದೃಷ್ಟಿಸುತ್ತಾ ನಾವು ಆತನ್ನು ಸ್ತುತಿ ಮಾಡಬೇಕು. ಆಮೆನ್. ಸ್ತುತಿ ಆರಾಧನದಲ್ಲಿ ಒಂದು ಪ್ರತ್ಯೇಕವಾಗಿರುವಂಥ ಅಂಶವಾಗಿದೆ. ಆಮೆನ್. ಹಲ್ಲೆಲೂಯಾ. ಆರ್ ಯು ರೆಡಿ ಟು ಪ್ರೈಸ್ ಗಾಡ್? ಬಗಲಿಗಿದ್ದವ್ರಿಗೆ ಹೇಳ್ರಿ, ಕರ್ತನನ್ನು ವಾಕ್ಯಾನುಸಾರವಾಗಿ ಆತ್ಮದಿಂದ ಸತ್ಯಕ್ಕೆ ತಕ್ಕ ಹಾಗೆ ಸ್ತುತಿಸಿ ಸೇವಿಸೋಣ. ಆಮೆನ್. ಎಲ್ಲರೂ ಸೇರಿ ಆರಾಧನೆ ಆರಾಧನೆ ಅನ್ನುವಂಥ ಹಾಡು ಹಾಡಿಕೊಳ್ಳುತ್ತಾ ದೇವರನ್ನು ಮಹಿಂಪಡಿಸೋಣ. ಆರಾಧನೆ ಆರಾಧನೆ, ಹಲ್ಲೆಲೂಯಾ, ಯೇಸುವಿಗೆ ಆರಾಧನೆ.
ಆರಾಧನೆ ಆರಾಧನೆ ಹಲ್ಲೆಲೂಯ ಯೇಸುವಿಗೆ ಆರಾಧನೆ ರಾಜಾದಿರಾಜನಿಗೆ ಆರಾಧನೆ ಕತ್ತಾದಿ ಕತ್ತನಿಗೆ ಆರಾಧನೆ ರಾಜಾದಿರಾಜನಿಗೆ ಆರಾಧನೆ ಕತ್ತಾದಿ ಕತ್ತನಿಗೆ ಆರಾಧನೆ 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 ಹಲ್ಲೆಲೂಯ ಯೇಸುವಿಗೆ ಆರಾಧನೆ 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 ಹಲ್ಲೆಲೂಯ ಯೇಸುವಿಗೆ ಆರಾಧನೆ ಪರಿಶುದ್ಧ ದೇವರಿಗೆ ಆರಾಧನೆ ಸ್ತುತಿಗೆ ಪಾತ್ರನಿಗೆ ಆರಾಧನೆ ಪರಿಶುದ್ಧ ದೇವರಿಗೆ ಆರಾಧನೆ ಸ್ತುತಿಗೆ ಪಾತ್ರನಿಗೆ ಆರಾಧನೆ 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 ಹಲ್ಲೆಲೂಯ ಯೇಸುವಿಗೆ ಆರಾಧನೆ 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 ಹಲ್ಲೆಲೂಯ ಯೇಸುವಿಗೆ ಆರಾಧನೆ ನಿತ್ಯ ದೇವರಿಗೆ ಆರಾಧನೆ ಸತ್ಯ ದೇವರಿಗೆ ಆರಾಧನೆ ನಿತ್ಯ ದೇವರಿಗೆ ಆರಾಧನೆ ಸತ್ಯ ದೇವರಿಗೆ ಆರಾಧನೆ 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 ಹಲ್ಲೆಲೂಯ ಯೇಸುವಿಗೆ ಆರಾಧನೆ 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 ಹಲ್ಲೆಲೂಯ ಯೇಸುವಿಗೆ ಆರಾಧನೆ ಸಮಾಧಾನ ಕರ್ತನಿಗೆ ಆರಾಧನೆ ರಕ್ಷಣೆ ಪಾತ್ರನಿಗೆ ಆರಾಧನೆ ಸಮಾಧಾನ ಕರ್ತನಿಗೆ ಆರಾಧನೆ ರಕ್ಷಣೆ ಪಾತ್ರನಿಗೆ ಆರಾಧನೆ 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 ಹಲ್ಲೆಲೂಯ ಯೇಸುವಿಗೆ ಆರಾಧನೆ 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 ಹಲ್ಲೆಲೂಯ ಯೇಸುವಿಗೆ ಆರಾಧನೆ ಅದ್ಭುತ ದೇವರಿಗೆ ಆರಾಧನೆ ಆಲೋಚನೆ ಕರ್ತನಿಗೆ ಆರಾಧನೆ ಅದ್ಭುತ ದೇವರಿಗೆ ಆರಾಧನೆ ಆಲೋಚನೆ ಕರ್ತನಿಗೆ ಆರಾಧನೆ 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 ಹಲ್ಲೆಲೂಯ ಯೇಸುವಿಗೆ ಆರಾಧನೆ 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 ಹಲ್ಲೆಲೂಯ ಯೇಸುವಿಗೆ ಆರಾಧನೆ 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 ಹಲ್ಲೆಲೂಯ ಯೇಸುವಿಗೆ ಆರಾಧನೆ ಕೈಗಳ ಮೇಲೆ ಕೆತ್ತಿ ಆರಾಧನೆ ಆರಾಧನೆ ಹಲ್ಲೆಲೂಯ ಯೇಸುವಿಗೆ ಆರಾಧನೆ ಮೊಣಕಾಲೂರಿ ಆರಾಧನೆ ಆರಾಧನೆ ಎಲ್ಲರೂ ಮೊಣಕಾಲೂರಿ ಆರಾಧನೆ ಆರಾಧನೆ ಹಲ್ಲೆಲೂಯ ಯೇಸುವಿಗೆ ಆರಾಧನೆ ಹಲ್ಲೆಲೂಯ ಎತ್ಕೊಳ್ರಿ. ಈ
ಸ್ತುತಿ ಸಮಯದಲ್ಲಿ ಒಂದು ವೇಳೆ ಮೊಣಕಾಲೂರಿ ಎದ್ದು ನಿಂತುಕೊಳ್ಳ್ರಿ. ನಾವು ಸ್ತುತಿ ಮಾಡೋದೇ ಎದ್ದು ನಿಂತುಕೊಳ್ಳೋದು ಒಳ್ಳೆಯದು. ಒಂದು ವೇಳೆ ಅಂಥ ಪ್ರತ್ಯೇಕ ಸಮಯದಲ್ಲಿ ಕೈಗಳೆತ್ತಿರಿ ಅಂತ ಏನಾದರೂ ಹೇಳುವಾಗ ಆ ರೀತಿಯಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡಿರಿ. ದೊಡ್ಡವರಂದರೆ ಸ್ವಲ್ಪ ಜನರಿಗೆ ಆಗಲ್ಲ ಅಂದರೆ ಪರವಾಗಿಲ್ಲ, ಆದರೆ ಕೂಡ ಅದನ್ನು ಪ್ರತಿಕ್ರಿಯೆ ತೋರಿಸುವಾಗ ಆತ್ಮದಿಂದ ನಾವು ನಡೆಸಲ್ಪಡ್ತಾ ಇರ್ತೇವೆ. ಅದು ಎಲ್ಲರೂ ಕೂಡ ಏಕೀಭವಿಸಿ ಆತನ್ನು ಪೂಜಿಸುವಂಥದ್ದಾಗಿದೆ. ಈಗ ಫಸ್ಟ್ ಸೆಟಪ್ನಲ್ಲಿ ಇರುವಂಥ ಸಾಂಗ್ಸ್ ಸಹೋದರರು ಹಾಡ್ತಾರೆ. ಮೊದಲನೇದಾಗಿ ಈಗ ಸ್ತೋತ್ರವು ಸ್ತುತಿ ಸ್ತೋತ್ರವು ಅನ್ನುವಂಥ ಹಾಡನ್ನು ಬ್ರದರ್ ಶಿವರಾಜ್ ಮತ್ತು ಬ್ರದರ್ ರಾಯ್ ನ್ಯೂಟನ್ ಬಂದು ಹಾಡ್ತಾರೆ. ಅವರಾದ ನಂತರ ಮತ್ತು ಮಹಿಮೆಯ ದೇವನಿನೇ ಅನ್ನುವಂಥ ಹಾಡನ್ನು ಬ್ರದರ್ ಸುಂದರ್ ಮತ್ತು ಬ್ರದರ್ ಇಮ್ಯಾನ್ಯಲ್ ಅವರು ಹಾಡಿ ನಮ್ಮನ್ನು ನಡೆಸುತ್ತಾರೆ. ನಾವು ಅವರೊಂದಿಗೆ ಅವರು ಹಾಡೋದು ಮಾತ್ರವಲ್ಲ, ನಾವು ಜಾಯಿನ್ ಆಗಿ ಅವ್ರು ಹೆಲ್ಪ್ ಮಾಡ್ತಾರೆ. ಹಲ್ಲೆಲೂಯಾ. ನಾವು ಅವರೊಂದಿಗೆ ಏಕೀಭವಿಸಿ ನಾವು ನಮ್ಮ ಹೃದಯ ತೆರೆದು ಆತನ್ನು ಸೇವಿಸಬೇಕು. ಆದ ನಂತರ ನಿನ್ನಂತೆ ದೇವರು ಯಾರೂ ಇಲ್ಲ ಅನ್ನುವಂಥ ಹಾಡನ್ನು ಬ್ರದರ್ ಸುನೀಲ್ ಮತ್ತು ಬ್ರದರ್ ಪ್ರವೀಣ್ ಕೂಡ ನಡೆಸ್ತಾರೆ. ಹಲ್ಲೆಲೂಯಾ. ಈ ಸ್ತುತಿ ಸಮಯದಲ್ಲಿ ನಾವು ಎಚ್ಚರಿಕೆ ಉಳ್ಳವರಾಗಿ ಗಮನವಿಟ್ಟು ಆತನ ಮೇಲೆ ದೃಷ್ಟಿಸಿ ಆ ಕಡೆ ಈ ಕಡೆ ಚಲಿಸದೆ ನಾವು ಆತನ್ನು ಸೇವಿಸೋಣ. ಸ್ತೋತ್ರವು ಸ್ತುತಿ ಸ್ತೋತ್ರವು ಸಾವಿರಾರು ವಂದನೆಗಳು ನಿನಗೆ ಮಹಿಮೆಯಾಗಲಿ ಯಾವಾಗಲೂ ಸ್ತುತಿ ಸ್ತೋತ್ರವು ಸ್ತೋತ್ರವು ಸ್ತುತಿ ಸ್ತೋತ್ರವು ಸಾವಿರಾರು ವಂದನೆಗಳು ನಿನಗೆ ಮಹಿಮೆಯಾಗಲಿ ಯಾವಾಗಲೂ ಸ್ತುತಿ ಸ್ತೋತ್ರವು యేసయ్యా యేసయ్యా యేసయ్యಾ యేసయ్యా 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 ಸ್ತೋತ್ರವು ಸ್ತುತಿ ಸ್ತೋತ್ರವು ಸಾವಿರಾರು ವಂದನೆಗಳು ನಿನಗೆ ಮಹಿಮೆಯಾಗಲಿ ಯಾವಾಗಲೂ ಸ್ತುತಿ ಸ್ತೋತ್ರವು యేసయ్యಾ యేసయ్ಯಾ యేసయ్ಯಾ యేసయ్యా 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 యేసయ్యಾ ಶೂನ್ಯದಿಂದ ಸಮಸ್ತವನ್ನು ಉಂಟು ಮಾಡಿದೆ ನಿರಾಕಾರವಾದ ನನ್ನ ಜೀವನಕ್ಕೆ ರೂಪವ ನೀಡಿದೆ ಶೂನ್ಯದಿಂದ ಸಮಸ್ತವನ್ನು ಉಂಟು ಮಾಡಿದೆ ನಿರಾಕಾರವಾದ ನನ್ನ ಜೀವನಕ್ಕೆ ರೂಪವ ನೀಡಿದೆ ನೀನೆ ನನ್ನ ಸರ್ವವು ನೀನೆ ನನ್ನ ಸಮಸ್ತವು ನೀನೆ ನನ್ನ ಸರ್ವವು ನೀನೆ ನನ್ನ ಸಮಸ್ತವು యేసయ్యా 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 ಪಾಪ ಶಾಪ ಮರಣದಿಂದ ವಿಮೋಚಿಸಿದವನೇ ನೀತಿವಂತನಾಗಿ ಮಾಡಿ ಹೆಚ್ಚಿಸಿದ ದೇವಾ ಪಾಪ ಶಾಪ ಮರಣದಿಂದ ವಿಮೋಚಿಸಿದವನೇ ನೀತಿವಂತನಾಗಿ ಮಾಡಿ ಹೆಚ್ಚಿಸಿದ ದೇವಾ ನೀನೆ ನನ್ನ ಸರ್ವವು ನೀನೆ ನನ್ನ ಸಮಸ್ತವು ನೀನೆ ನನ್ನ ಸರ್ವವು ನೀನೆ ನನ್ನ ಸಮಸ್ತವು యేసయ్యా 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 ಸ್ತೋತ್ರವು ಸ್ತುತಿ ಸ್ತೋತ್ರವು ಸಾವಿರಾರು
ಸ್ತುತಿ ಸ್ತೋತ್ರವು ಸಾವಿರಾರು ವಂದನೆಗಳು ನಿನಗೆ ಮಹಿಮೆಯಾಗಲಿ ಯಾವಾಗಲೂ ಸ್ತುತಿ ಸ್ತೋತ್ರವು ಎಸಯ್ಯ 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 ಹೆಸರು ಇಟ್ಟು ನನ್ನ ಕರೆದು ಸುಸ್ಥಿರ ಮಾಡಿಯೇ ನಿನ್ನ ಸನ್ನಿಧಿಯಲ್ಲಿ ನನ್ನ ಭದ್ರಪಡಿಸಿದೆಯೇ ಹೆಸರು ಇಟ್ಟು ನನ್ನ ಕರೆದು ಸುಸ್ಥಿರ ಮಾಡಿದೆಯೇ ನಿನ್ನ ಸನ್ನಿಧಿಯಲ್ಲಿ ನನ್ನ ಭದ್ರಪಡಿಸಿದೆಯೇ ನೀನೆ ನನ್ನ ಸರ್ವವು ನೀನೆ ನನ್ನ ಸಮಸ್ತವು ನೀನೆ ನನ್ನ ಸರ್ವವು ನೀನೆ ನನ್ನ ಸಮಸ್ತವು ಎಸಯ್ಯ 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 ಸ್ತೋತ್ರವು ಸ್ತುತಿ ಸ್ತೋತ್ರವು ಸಾವಿರಾರು ವಂದನೆಗಳು ನಿನಗೆ ಮಹಿಮೆಯಾಗಲಿ ಯಾವಾಗಲೂ ಸ್ತುತಿ ಸ್ತೋತ್ರವು ಸ್ತೋತ್ರವು ಸ್ತುತಿ ಸ್ತೋತ್ರವು ಸಾವಿರಾರು ವಂದನೆಗಳು ನಿನಗೆ ಮಹಿಮೆಯಾಗಲಿ ಯಾವಾಗಲೂ ಸ್ತುತಿ ಸ್ತೋತ್ರವು ಎಸಯ್ಯ 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 ಮಹಿಮೆಯ ದೇವನಿಗೆ ಮಹಾಪರಿಶುದ್ಧ ರಾಜನಿಗೆ ಮಹಿಮೆಯ ದೇವನಿಗೆ ಮಹಾಪರಿಶುದ್ಧ ರಾಜನಿಗೆ ಸಿಂಹಾಸನ ಹಾಸಿನನೇ ಸೇನೆಗಳ ಕರ್ತನೇ ಸಿಂಹಾಸನ ಹಾಸಿನನೇ ಸೇನೆಗಳ ಕರ್ತನೆ ಮಹಿಮೆ ನಿಮಗೆ ಮಹತ್ವ ನಿಮಗೆ ಸ್ತುತಿಯಾರಾಧನೆ ನಿಮಗೆ ಮಹಿಮೆ ನಿಮಗೆ ಮಹತ್ವ ನಿಮಗೆ ಸ್ತುತಿಯಾರಾಧನೆ ನಿಮಗೆ ಮಹಿಮೆಯ ದೇವನಿಗೆ ಮಹಾಪರಿಶುದ್ಧ ರಾಜನಿಗೆ ಮಹಿಮೆಯ ದೇವನಿಗೆ ಮಹಾಪರಿಶುದ್ಧ ರಾಜನಿಗೆ ಸಿಂಹಾಸನ ಆಸೀನನೇ ಸೇನೆಗಳ ಕರ್ತನೇ ಸಿಂಹಾಸನ ಆಸೀನನೇ ಸೇನೆಗಳ ಕರ್ತನೇ ಮಹಿಮೆ ನಿಮಗೆ ಮಹತ್ವ ನಿಮಗೆ ಸ್ತುತಿ ಆರಾಧನೆ ನಿಮಗೆ ಮಹಿಮೆ ನಿಮಗೆ ಮಹತ್ವ ನಿಮಗೆ ಸ್ತುತಿ ಆರಾಧನೆ ನಿಮಗೆ ಸಾವಿರ ನಾಮವುಳ್ಳವನೇ 10,000ರಲ್ಲಿ ಧ್ವಜ ಪ್ರಿಯನೇ ಸಾವಿರ ನಾಮವುಳ್ಳವನೇ 10,000ರಲ್ಲಿ ಧ್ವಜ ಪ್ರಿಯನೇ ಸೌಂದರ್ಯ ರೂಪನೇ ದಕ್ಷಿಣ ತಾವರೇ ಸೌಂದರ್ಯ ರೂಪನೇ ದಕ್ಷಿಣ ತಾವರೇ ನೀನೇ ನನ್ನ ಪ್ರಿಯಾನೇ ನೀನೇ ನನ್ನ ಪ್ರಿಯಾನೇ ಮಹಿಮೆ
ನಿಮಗೆ ಮಹತ್ವ ನಿಮಗೆ ಸ್ತುತಿ ಆರಾಧನೆ ನಿಮಗೆ ಮಹಿಮೆ ನಿಮಗೆ ಮಹತ್ವ ನಿಮಗೆ ಸ್ತುತಿ ಆರಾಧನೆ ನಿಮಗೆ ಅಗಮವಾದ ಬೆಳಕಾಗಿ ಎಂದಿಗೂ ವಾಸ ಮಾಡುವವನೇ ಅಗಮ್ಯವಾದ ಬೆಳಕಾಗಿ ಎಂದಿಗೂ ವಾಸ ಮಾಡುವವನೇ ಅಲ್ಪವು ಮೇಘ ನೀನಲ್ಲವೋ ಅಲ್ಪವು ಮೇಘ ನೀನಲ್ಲವೋ ಆದಿ ಅಂತ್ಯವು ನೀನಲ್ಲವೋ ಆದಿ ಅಂತ್ಯವು ನೀನಲ್ಲವೋ ಮಹಿಮೆ ನಿಮಗೆ ಮಹತ್ವ ನಿಮಗೆ ಸ್ತುತಿ ಆರಾಧನೆ ನಿಮಗೆ ಮಹಿಮೆ ನಿಮಗೆ ಮಹತ್ವ ನಿಮಗೆ ಸ್ತುತಿ ಆರಾಧನೆ ನಿಮಗೆ ತುತ್ತೂರಿ ಶಬ್ದ ಧ್ವನಿಸುವಾಗ ಮಜಾಕಾಶಲ್ಲಿ ಬರುವವನೇ ತುತ್ತೂರಿ ಶಬ್ದ ಧ್ವನಿಸುವಾಗ ಮಜಾಕಾಶಲ್ಲಿ ಬರುವವನೇ ನಿನ್ನೊಂದಿಗೆ ನನ್ನ ಸೇರಿಸಿಕೊಳ್ಳುವೆ ನಿನ್ನೊಂದಿಗೆ ನನ್ನ ಸೇರಿಸಿಕೊಳ್ಳುವೆ ನಿತ್ಯ ಜೀವ ಕೊಟ್ಟವನೇ ನಿತ್ಯ ಜೀವ ಕೊಟ್ಟವನೇ ಮಹಿಮೆ ನಿಮಗೆ ಮಹತ್ವ ನಿಮಗೆ ಸ್ತುತಿ ಆರಾಧನೆ ನಿಮಗೆ ಮಹಿಮೆ ನಿಮಗೆ ಮಹತ್ವ ನಿಮಗೆ ಸ್ತುತಿ ಆರಾಧನೆ ನಿಮಗೆ ಮಹಿಮೆಯ ದೇವನಿಗೆ ಮಹಾಪರಿಶುದ್ಧ ರಾಜನಿಗೆ ಮಹಿಮೆಯ ದೇವನಿಗೆ ಮಹಾಪರಿಶುದ್ಧ ರಾಜನಿಗೆ ಸಿಂಹಾಸನ ಹಾಸಿದನೆ ಸೇನೆಗಳ ಕರ್ತನೆ ಸಿಂಹಾಸನ ಹಾಸಿದನೆ ಸೇನೆಗಳ ಕರ್ತನೆ ನಿನ್ನಂತ ದೇವರು ಯಾರೂ ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ ನಿನ್ನಂತ ದೇವರು ಯಾರೂ ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ ನಿನ್ನಂತ ದೇವರು ಯಾರೂ ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ ನಿನ್ನಂತ ದೇವರು ಯಾರೂ ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ
ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನನ್ನ ಜೀವಿತ ಎಲ್ಲವನ್ನು ತಿಳಿದಿರುವೆ ನೀನು, ನನ್ನ ಕುರಿತು ಹಿತವಾಗಿ ಯೋಚಿಸುವೆ ನೀನು. ನನ್ನ ಜೀವಿತ ಎಲ್ಲವನ್ನು ತಿಳಿದಿರುವೆ ನೀನು, ನನ್ನ ಕುರಿತು ಹಿತವಾಗಿ ಯೋಚಿಸುವೆ ನೀನು. ನಿನ್ನ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ, ನಿನ್ನ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನನ್ನ ಸಹಾಯ ನನ್ನ ಬಂಡೆ ನೀನೇ ಏಸಯ್ಯ, ನನ್ನ ಸಹಾಯ ನನ್ನ ಬಂಡೆ ನೀನೇ ಏಸಯ್ಯ. ಏಸಯ್ಯ, ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ, ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಕಷ್ಟಗಳಿಂದ ದುಃಖಗಳಿಂದ ಬಿಡುಗಡೆ ಕೊಟ್ಟವನೇ, ರೋಗಗಳಿಂದ ಸಂಕಟಗಳಿಂದ ಬಲವನ್ನು ಕೊಟ್ಟವನೇ. ಕಷ್ಟಗಳಿಂದ ದುಃಖಗಳಿಂದ ಬಿಡುಗಡೆ ಕೊಟ್ಟವನೇ, ರೋಗಗಳಿಂದ ಸಂಕಟಗಳಿಂದ ಬಲವನ್ನು ಕೊಟ್ಟವನೇ. ಕೊರತೆಗಳನ್ನು ನೀಗಿಸಿದವನು ನೀನೇ ಏಸಯ್ಯ, ಕೊರತೆಗಳನ್ನು ನೀಗಿಸಿದವನು ನೀನೇ ಏಸಯ್ಯ. ಸೋಲುಗಳಲ್ಲಿ ಜಯವನ್ನು ಕೊಟ್ಟ ದೇವರು ನೀನಯ್ಯ, ಸೋಲುಗಳಲ್ಲಿ ಜಯವನ್ನು ಕೊಟ್ಟ ದೇವರು ನೀನಯ್ಯ. ಏಸಯ್ಯ, ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ, ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಎಲ್ಲರೂ ಒಂದು 5 ನಿಮಿಷ ಕೂತ್ಕೊಳ್ರಿ. ಸಾಮ್ಸ್ 100 100ನೇ ಕೀರ್ತನೆಯಲ್ಲಿ ನಾವು ನೋಡುವಾಗ ಬಹಳಷ್ಟು ಶ್ರೇಷ್ಠವಾದ ವಿಷಯಗಳು ಅಲ್ಲಿ ಬರೆಯಲ್ಪಟ್ಟಿವೆ. ಶ್ರೇಷ್ಠವಾದ ವಿಷಯಗಳು, ಯಾಕೆ ನಾವು ದೇವರನ್ನು ಸ್ತುತಿಸಬೇಕು, ಯಾಕೆ ಆತನಿಗೆ ಉತ್ಸಾಹ ಗಾನ ಮಾಡಬೇಕು, ಉತ್ಸಾಹ ಧ್ವನಿ ಮಾಡಬೇಕು, ಎಲ್ಲ ಕೂಡ ಅಲ್ಲಿ ಬರೆಯಲ್ಪಟ್ಟಿದೆ. ಕೀರ್ತನೆಗಳು 100ನೇ ಅಧ್ಯಾಯ 3ನೇ ವಚನ ಓದ್ರಿ. ಕರ್ತನೇ ದೇವರೆಂದು ತಿಳಿದುಕೊಳ್ಳಿರಿ, ಕರ್ತನೇ ದೇವರೆಂದು ತಿಳಿದುಕೊಳ್ಳಿರಿ. ನಾವಲ್ಲ ಆತನೇ ನಮ್ಮನ್ನು ಉಂಟು ಮಾಡಿದ್ದಾನೆ, ನಾವಲ್ಲ ಆತನೇ ನಮ್ಮನ್ನು ಉಂಟು ಮಾಡಿದ್ದಾನೆ. ನಾವು ಆತನ ಜನರು, ಆತನ ಹುಲ್ಲುಗಾವಲಿನ ಮಂದೆಯೂ ಆಗಿದ್ದೇವೆ. ನಾವು ಆತನ ಜನರು, ಹುಲ್ಲುಗಾವಿನ ಮಂದೆಯೂ ಆಗಿದ್ದೇವೆ. ಹಲ್ಲೆಲೂಯ. ಇಲ್ಲಿ ವಾಕ್ಯವು ಹೇಳುತ್ತದೆ, ನಾವು ನಮ್ಮ ಸ್ವಂತವಲ್ಲ, ಆತನು ನಮ್ಮನ್ನು ಉಂಟು ಮಾಡಿದ್ದಾನೆ. ಅದಕ್ಕಾಗಿ ಆತನನ್ನು ಸ್ತುತಿಸಬೇಕು, ಹೊಗಳಬೇಕು. ಆಮೆನ್. ನಮ್ಮ ಉಸಿರು ಬಂದಿದ್ದು ಎಲ್ಲಿಂದ? ಕರ್ತನಿಂದ, ಯೇಸು ಕ್ರಿಸ್ತನಿಂದ, ಸೃಷ್ಟಿಕರ್ತನಾಗಿರುವಂಥ ದೇವರಿಂದ. ಹಲ್ಲೆಲೂಯ. ಭಾಳ ಜನ ಏನು ಅನ್ಕೊತಾರಂದರೆ, ನಮ್ಮ ಮೇಲೆ ನಾವೇ ಬಾಸಾಗಿ, ಅಂದರೆ ನಾವೇ ಬಾಸ್ಗಳಾಗಿ, ನಾವೇ ಓನರ್ ಆಗಿ ಪ್ರವರ್ತಿಸುತ್ತೇವೆ.
ನಾವು ಅನ್ಕೋತೀವಿ ನನ್ನ ಇಷ್ಟ, ನನ್ನ ಜೀವನ, ನಾನು ಇಷ್ಟ ಬಂದಾಗ ಜೀವಿಸುತ್ತೇನೆ. ಆ ರೀತಿಯಲ್ಲ. ನೀನು ನಿನ್ನ ಸ್ವಂತವಾಗಿ ಹುಟ್ಟಲಿಲ್ಲ. ನಾವು ನಮ್ಮವರಲ್ಲ, ನಾವು ಆತನವರಾಗಿದ್ದೇವೆ. ನಮ್ಮನ್ನು ನಮ್ಮ ತಂದೆ ತಾಯಿಗಳು ಕೂಡ ಹುಟ್ಟಿಸಲಿಲ್ಲ. ಅವ್ರಿಗೆ ನಾವೇ ಹುಡ್ತೀವೋ ಅಂತ ಅವ್ರಿಗೆ ಏನು ಗೊತ್ತಿಲ್ಲ. ಯಾರು ಹುಡ್ತಾರೋ ಕೂಡ ಅವ್ರಿಗೆ ಗೊತ್ತಿಲ್ಲ, ಹೇಗೆ ಇರುತ್ತಾರೋ ಕೂಡ ಗೊತ್ತಿಲ್ಲ. ಹಲ್ಲೆಲೂಯಾ. ನಮ್ಮನ್ನು ಉಂಟು ಮಾಡಿರುವಂಥ ದೇವರು ಇದ್ದಾನೆ. ಆತನೇ ನಮ್ಮ ಮೇಲೆ ಯಜಮಾನನು, ಬಾಸ್, ಓನರ್ ಅಂತ ಅವೇರ್ನೆಸ್ ಇರಬೇಕು, ನಮಗೂ ಎಚ್ಚರಿಕೆ ಇರಬೇಕು. ಹಲ್ಲೆಲೂಯಾ. ಪ್ರತಿ ಸಮಯದಲ್ಲಿ ಕೂಡ ನೀವು ನೆನಪು ಮಾಡಿಕೊಳ್ತಾ ಇರಬೇಕು, ಆತನೇ ನನ್ನನ್ನು ಉಂಟು ಮಾಡಿದ್ದಾನೆ ಎಂದು. ಹಲ್ಲೆಲೂಯಾ. ಎಲ್ಲರನ್ನೂ ಉಂಟು ಮಾಡಿದ್ದಾನೆ ಆತನು. ಸೃಷ್ಟಿಯೆಲ್ಲ ಸೃಷ್ಟಿಸಿದ್ದಾನೆ ಆತನು, ಎಲ್ಲರಿಗೆ ಸೃಷ್ಟಿಕರ್ತ. ಆದರೆ ಯೇಸು ಕ್ರಿಸ್ತನು ನನ್ನ ಜೀವನಕ್ಕೆ ಒಡೆಯನು ಅಂದಾಗ ಸೃಷ್ಟಿಕರ್ತ ನಮಗೂ ತಂದೆಯಾಗಿ ಮಾರ್ಪಡಿಸಲ್ಪಟ್ಟಿದ್ದಾನೆ. ಹಲ್ಲೆಲೂಯಾ. ನಾವು ಧೈರ್ಯವಾಗಿ ಅಪ್ಪ ತಂದೆ ಅಂತ ಆತನ ಬಳಿಯಲ್ಲಿ ಆನಂದವಾಗಿ ಕ್ರಿಸ್ತನಲ್ಲಿ ನಾವು ಆತನ್ನು ಸೇವಿಸಬಹುದು. ಆಮೆನ್. 4ನೇ ವಚನವೇನು ಹೇಳುತ್ತದೆ ಓದು. ಕೃತಜ್ಞತೆಯಿಂದ ಆತನ ಬಾಗಿಲುಗಳಿಗೂ ಸ್ತೋತ್ರದಿಂದ ಆತನ ಅಂಗಳಗಳಿಗೂ ಬನ್ನಿರಿ. ಹಲ್ಲೆಲೂಯಾ. ನಿನ್ನನ್ನು ಉಂಟು ಮಾಡಿದ್ದಾನೆ, ಅದಕ್ಕಾಗಿ ಕೃತಜ್ಞತೆಯಿಂದ ಕೀರ್ತನಗಳಿಂದ ಆತನ, ಅಂದರೆ ಕ್ರಿಸ್ತನಲ್ಲಿ ನಾವು ಬಂದಿದ್ದೀವಿ. ಅದೇ ಹಳೆ ಒಡಂಬಡಿಕೆ ಅವರು ಬರ್ರಿ ಅಂತ ಹೇಳ್ತಾ ಇದ್ದಾರೆ. ನಾವು ಕ್ರಿಸ್ತನಲ್ಲಿ ಬಂದಿದ್ದೀವಿ. ಯಾವಾಗಲೂ ಕೂಡ ಕೃತಜ್ಞತೆಯಿಂದ ಕೀರ್ತನಗಳಿಂದ ಆತನ ಉಪಕಾರಗಳನ್ನು ಸ್ಮರಿಸುತ್ತಾ ಆತನೇನು ಮಾಡಬೇಕು, ಆತನ ನಾಮವನ್ನು ಕೊಂಡಾಡಬೇಕು. ಆಮೆನ್. ಹಲ್ಲೆಲೂಯಾ. ಸಭೆಯಾಗಿ ಸೇರಿರುವಾಗ ಇದು ವಿಶಿಷ್ಟವಾಗಿರುವಂಥ ಒಂದು ಪ್ರತ್ಯೇಕವಾಗಿರುವಂಥ ಸ್ತುತಿ ಪರಿಚರ್ಯ ಅಂತ ಹೇಳಿರುವಾಗ ಇನ್ನೂ ನಾವೇನು ಮಾಡಬೇಕು, ಕೃತಜ್ಞತಾ ಭಾವದಿಂದ ಆತನನ್ನು ದೃಷ್ಟಿಸಿ ನೋಡಬೇಕು. ಆಮೆನ್. 1ನೇ ಥೆಸಲೋನಿಕ ಬರೆದ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನ. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಯಾಕಂದರೆ ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿರುವ ದೇವರ ಚಿತ್ತವಾಗಿದೆ. ಹಲ್ಲೆಲೂಯಾ. ಪೌಲನಿಲ್ಲಿ ಹೇಳ್ತಾ ಇದ್ದಾನೆ ಸಭೆಗೆ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಕೃತಜ್ಞತೆ ಅಂದರೆ ಸ್ತುತಿಗೆ ಏನಿರಬೇಕು? ಬರೇ ಕೆಲವರು ಸ್ತುತಿ 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 ಸ್ತೋತ್ರ ಸ್ತೋತ್ರ ಆರಿದ್ದಲ್ಲ. ಜಪಿಕಿರೋ ಮಾಂಡವರೇ ಆಂಡವ ಆರಿದ್ದಲ್ಲ. ಸುಮ್ಮನೆ ತುಟಿಗಳಿಂದಲ್ಲ, ಕೃತಜ್ಞತಾ ಭಾವದಿಂದ ಹೃದಯಪೂರ್ವಕವಾಗಿ ಸ್ತುತಿ ಇರಬೇಕಂತೆ. ಹಲ್ಲೆಲೂಯಾ. ಸ್ತುತಿ ಹೇಗಿರಬೇಕು? ಥ್ಯಾಂಕ್ಫುಲ್ನೆಸ್. ಹೆಂಗ? ಅದು ಮೊದಲನೇ ಹೆಜ್ಜೆ. ನಾವು ಆತನ್ನು ಆರಾಧಿಸುವುದಕ್ಕೆ ಮೊದಲನೇ ಕ್ವಾಲಿಫಿಕೇಶನ್, ನಾವು ಕೃತಜ್ಞತಾ ಭಾವ ಉಳ್ಳವರಾಗಿ ಆತನ್ನು ಸೇವಿಸಬೇಕು, ಸ್ತುತಿಸಬೇಕು. ಅವಾಗ ಏನಾಗುತ್ತದೆ? ಅದು ಆಕ್ಸೆಪ್ಟ್ ಆಗುತ್ತದೆ, ಅದು ಸ್ವೀಕಾರ ಮಾಡಲ್ಪಡುತ್ತದೆ. ಇಲ್ಲಾಂದರೆ ನೀನು ಎಷ್ಟು ಚೆನ್ನಾಗಿ ಮಾಡು, ಏನನ್ನ ಹಾಡಾಡು, ಎಗರಾಡು, ಏನೋ ಮಾಡು, ಎಷ್ಟೆಷ್ಟು ಆದರೆ ಕೂಡ ಅದು ಸ್ವೀಕರಿಸಲ್ಪಡುವುದಿಲ್ಲ. ನಾವು ಲೂಕಾಸ್ ವಾರ್ತೆಯಲ್ಲಿ ನೋಡ್ತೇವೆ 17ನೇ ಅಧ್ಯಾಯದಲ್ಲಿ 10 ಜನ ಕುಷ್ಠರೋಗಿಗಳು ಬರ್ತಾರೆ. ಯಾರ ಹತ್ರ? ಯೇಸು ಕ್ರಿಸ್ತನ ಹತ್ತಿರ ಬರ್ತಾರೆ. ಯೇಸು ಭೂಮಿ ಮೇಲೆ ಇರುವಂಥ ಸಮಯದಲ್ಲಿ ಬರುತ್ತಾರೆ, ಗುಣಕ್ಕಾಗಿ ಬರುತ್ತಾರೆ, ಗುಣ ಪಡೆದುಕೊಳ್ಳಬೇಕೆಂದು ಬರುತ್ತಾರೆ. ಅವರು ಯೇಸು ಹೇಳ್ತಾನೆ, ನೀವು ಹೋಗುತ್ತಾ ಯಾಜಕರಿಗೆ ತೋರಿಸಿಕೊಳ್ಳುವಾಗಲೇ ಗುಣ ಹೊಂದುತ್ತೀರಿ ಎಂದು. ಅವರು ಗುಣ ಹೊಂದುತ್ತಾರೆ. ಆದರೆ ಎಷ್ಟು ಜನ ಹಿಂತಿರುಗಿ ಬಂದಿದ್ದಾರೆ ಕೃತಜ್ಞತೆಯಿಂದ ಆತನ್ನು ಹೊಗಳುವಂತೆ, ಆತನ್ನು ಸ್ತುತಿಸುವಂತೆ, ಆರಾಧಿಸುವಂತೆ? ವಾಕ್ಯ ಹೇಳುತ್ತದೆ, ಒಬ್ಬನೇ ಬಂದಿದ್ದಾನೆ. ಆತನು ಮಹಾಶಬ್ದದಿಂದ ಕೃತಜ್ಞತೆಯಿಂದ ಬಂದಿದ್ದಾನೆ. ನಾವೆಲ್ಲರೂ ಹೇಳುತ್ತೇವೆ, ಆ 9 ಜನನ ಏನಂತ ಕರೀತೇವೆ ನಾವು? 9 ಜನನು ಯಾರಂತ ಕರೆಯುತ್ತೇವೆ? ಕೃತಜ್ಞತಾ ಹೀನರು. ಅವರು ದೇವರು ಮಾಡಿದ್ದ ಉಪಕಾರಕ್ಕೆ ಅವ್ರು ಥ್ಯಾಂಕ್ಸ್ ಕೂಡ ಹೇಳಿಲ್ಲ ಅಂತ ಹೇಳುತ್ತಾರೆ. ಆದರೆ ನಾವು ಈ ದಿನ ಕೃತಜ್ಞತಾ ಭಾವದಿಂದ ಇದ್ದೀವ? ಆತನು ಮಾಡಿದ ಉಪಕಾರಗಳು ನೆನಪು ಮಾಡಿಕೊಳ್ಳುತ್ತಾ ಆತನ್ನು ಸೇವಿಸ್ತಾ ಇದ್ದೀವಾ ಅನ್ನೋದು ನಾವು ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು. ಆಮೆನ್. ಅಂದರೆ 10 ಜನದಲ್ಲಿ ಒಬ್ಬರೇ ಕೃತಜ್ಞತಾ ಭಾವವುಳ್ಳವರು. ನನಗನ್ನಿಸ್ತದೆ ವಿಶ್ವಾಸಿಗಳಲ್ಲಿ ಕೂಡ 10 ಜನರು ಹಿಡಿದ್ರೆ ಅದರಲ್ಲಿ ಒಬ್ಬನೇ ಕೃತಜ್ಞತಾ ಭಾವವುಳ್ಳುವಂಥ ಏನಂತಾರೆ ನಿಷ್ಪತ್ತಿಯಲ್ಲಿ ಇದ್ದಾರೆ. 10 ಜನಕ್ಕೆ ಒಬ್ಬರೇ ಕೃತಜ್ಞತಾ ಭಾವವುಳ್ಳವರಾಗಿ ನಾವು ತಿಳ್ಕೋಬೇಕು. ನಾವು ದೇವರು ನಮ್ಮನ್ನು ಉಂಟು ಮಾಡಿದ್ದೇನೆ, ನಂಬರ್ 1. 2ನೇದು, ನಮ್ಮ ಸ್ವಂತವಾಗಿ ನಾವು ಜೀವಿಸ್ತಾ ಇಲ್ಲ, ಆತನೇ ಜೋಕ್ಯಪಡಿಸ್ಕೊಂಡು ನಡೆಸುವಂಥ ದೇವರು ನಮಗೂ ರಕ್ಷಣೆ ಕೊಟ್ಟಿದ್ದಾನೆ. ನಾವು ಬೇಡ ಅಂತ ನಾವೆಲ್ಲೋ ಲೋಕದಲ್ಲಿದ್ದಾಗ ಪ್ರೀತಿ ಮಾಡಿ ರಕ್ಷಣೆ ಕೊಟ್ಟಿದ್ದಾನೆ. ಅನೇಕರಿಗೆ ರಕ್ಷಣೆ ಕುರಿತು ಗೊತ್ತಿಲ್ಲ. ನಮ್ಮ ಆತ್ಮ ಕಣ್ಣುಗಳು ತೆರೆಯಲ್ಪಟ್ಟಿದೆ. ರಕ್ಷಣೆ ಸಾತನ ಕೈಯಿಂದ ರಾಜ್ಯದಿಂದ ತಪ್ಪಿಸಲ್ಪಡುವುದು ಇದು ದೊಡ್ಡ ಭಾಗ್ಯವಾಗಿದೆ. ಹಲ್ಲೆಲೂಯಾ. ಮತ್ತು ಅಷ್ಟು ಮಾತ್ರವಲ್ಲದೆ ಆತ್ಮೀಯ ಸಭೆಯನ್ನು ಕೊಟ್ಟಿದ್ದಾನೆ ಬೆಳೆಯುವಂತೆ.
ಆತ್ಮೀಯ ಸಭಾಪಾಲಕರನ್ನು ಕೊಟ್ಟಿದ್ದಾನೆ, ಮತ್ತು ಸರಿಯಾಗಿರುವಂಥ ಸಿದ್ಧಾಂತ ಬೋಧನ್ನು ನಮಗೂ ಕೊಟ್ಟಿದ್ದಾನೆ. ಇವೆಲ್ಲ ಆತ್ಮೀಯ ಲಾಭಗಳು. ಹಲ್ಲೆಲೂಯಾ. ಎಲ್ಲ ಸಕಲ ಆಶೀರ್ವಾದಗಳಿದೆ. ಆ ಆಶೀರ್ವಾದಗಳೆಲ್ಲ ನೀನು ಆತ್ಮೀಯವಾಗಿ ನಡೀತಾ ಇರುವಾಗ ಹೊರಗಡೆ ಕೂಡ ಶಾರೀರಿಕವಾಗಿರುವಂಥ ವಿಷಯಗಳೆಲ್ಲ ಆಶೀರ್ವಾದಗಳು ಪ್ರತ್ಯಕ್ಷಿಸಲ್ಪಡುತ್ತವೆ. ಹಲ್ಲೆಲೂಯಾ. ನಮಗೂ ತಿನ್ನುವುದಕ್ಕೆ ಆಹಾರವು ಕೊಟ್ಟಿದ್ದಾರೆ, ಮತ್ತು ಬಟ್ಟೆ ಕೊಟ್ಟಿದ್ದಾರೆ. ಎಲ್ಲ ಇತರಕ್ಕಿಂತ ಯೇಸು ಕ್ರಿಸ್ತನಲ್ಲಿ ಬಂದಾಗ ಉನ್ನತ ಸ್ಥಿತಿಗೆ ನಮ್ಮನ್ನು ತೆಗೆದುಕೊಂಡು ಬಂದಿದ್ದಾರೆ. ಹಲ್ಲೆಲೂಯಾ. ಆದರೆ ನಾವೇನು ಮಾಡ್ತೇವೆ, ಬೇರೆ ಇತರರನ್ನು ಏನೋ ಅವ್ರನ್ನ ಹೋಲಿಕೆ ಮಾಡಿಕೊಂಡು ನಾವು ಇನ್ನೂ ದೇವರ ಹತ್ರ ನನಗೆ ಇದು ಮಾಡಿಲ್ಲ ಅದು ಮಾಡಿಲ್ಲ ಅನ್ಕೊಂತ ಹೇಳ್ತಾ ಇರ್ತೀವಿ. ಆದರೆ ದೇವರಿಗೆ ಕೃತಜ್ಞತಾ ಭಾವಲು ಅವರು ಇಷ್ಟ. ತಂದೆ, ನನಗೊಂದಾನೊಂದು ದಿನ ನನ್ನ ಪರಿಸ್ಥಿತಿ ಹೇಗಿತ್ತು, ಈಗ ನನ್ನ ಪರಿಸ್ಥಿತಿ ನಿನ್ನಲ್ಲಿ ಬಂದಾಗ ಎಷ್ಟು ಸುಂದರವಾಗಿ ಮಾಡಿದಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೀರ್ತನಗಳು 103ನೇ ಅಧ್ಯಾಯ 2ನೇ ವಚನ ಓದಮ್ಮ. ಓ ನನ್ನ ಮನವೇ, ಕರ್ತನನ್ನು ಸ್ತುತಿಸು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆತು ಬಿಡಬೇಡ. ಆತನ ಉಪಕಾರಗಳಲ್ಲಿ ಒಂದಾಗಲಿ ಮರೆಯಬೇಡ. ಎಲ್ಲ ನೆನಪು ಮಾಡಿಕೋ. ಸ್ವಲ್ಪ ನೆನಪು ಮಾಡಿಕೋ, ಸ್ವಲ್ಪ ಬಿಟ್ಟುಬಿಡು ಅಂತ ಹೇಳಿದಾರಾ? ಸ್ವಲ್ಪ ನೆನಪು ಮಾಡಿಕೊಳ್ಳ್ರಿ, ಸ್ವಲ್ಪ ಬಿಟ್ಟುಬಿಡ್ರಿ ಅಂತ ಹೇಳಿದ್ದ ವಾಕ್ಯ. ಕೀರ್ತನಗಾರನ ಹೇಳ್ತಾ ಇದ್ದಾನೆ, ಒಂದು ಕೂಡ ಮರೆಯಬೇಡ. ಎಷ್ಟೋ ಮಾಡಿದ್ದಾನೆ ಆತನು. ನೆನಪಿಗೆ ಬರುವಾಗೆಲ್ಲ ಕೃತಜ್ಞತೆ ಸಲ್ಲಿಸಬೇಕು. ಹಲ್ಲೆಲೂಯಾ. ಕೂತ್ಕೊಂಡು ನೆನಪು ಮಾಡ್ಕೋಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೂತ್ಕೊಳ್ಳು ಕೂಡಲೇ ನಾವು ನಮ್ಗೆ ಏನು ಬರುತ್ತವೆ ಮನಸ್ಸಿಗೆ, ನನಗಿದಿಲ್ಲ ಅದಿಲ್ಲ, ಆ ಸಮಸ್ಯೆ ಈ ಸಮಸ್ಯೆ ಅಂತ ಬರುತ್ತದೆ. ಕೂತ್ಕೊಂಡು ಆತನು ಎಷ್ಟು ಒಳ್ಳೆಯತನವನ್ನು ನಮ್ಮ ಜೀವನದಲ್ಲಿ ಉಪಕಾರಗಳನ್ನು ಮಾಡಿದ್ದಾನೋ ನೆನಪು ಮಾಡಿಕೊಳ್ಳಬೇಕು. ನೆನಪು ಮಾಡಿಕೊಂಡು ಒಂದು ಕೂಡ ಮರೆಯಬಾರ್ದು. ಆದರೆ ಪರಿಸ್ಥಿತಿ ಏನಂದರೆ, ವಿಶ್ವಾಸಿಗಳು ಯಾವುದನ್ನು ನೆನಪು ಮಾಡ್ಕೋಬೇಕೋ ಅದನ್ನು ನೆನಪು ಮಾಡ್ಕೋದಿಲ್ಲ. ಯಾವುದು ನೆನಪು ಮಾಡ್ಕೋಬೇಡ ಅಂತ ಹೇಳ್ತಾರೋ ಅದನ್ನು ನೆನಪು ಮಾಡ್ಕೊಳ್ತಾರೆ. ಅಲ್ಲೇ ಸಮಸ್ಯೆ. ನೆನಪು, ನನ್ನ ಭಾಷೆ ಅರ್ಥ ಆಗ್ತಾ ಇದೆಲ್ಲ. ಯಾರು ಯಾವುದನ್ನು ನೆನಪು ಮಾಡಿಕೋ ಅಂತ ದೇವರು ಹೇಳುತ್ತಾನೋ ಅದನ್ನು ನೆನಪು ಮಾಡ್ಕೋದಿಲ್ಲ. ನೆನಪು ಮಾಡ್ಕೋಬೇಡ, ಮರೆತು ಹೋಗು ಅನ್ನುವಂಥ ವಿಷಯಗಳನ್ನು ಅದನ್ನೇ ನೆನಪು ಮಾಡ್ಕೊಳ್ತಾ ಇರ್ತಾರೆ. ಯಾವುದೋ ಜಗಳ ಉಂಟು ಮಾಡುವಂಥ ವಿಷಯಗಳು, ನಿನಗೆ ಟೆನ್ಷನ್ ತರುವಂಥ ವಿಷಯಗಳು, ಇಲ್ಲಾಂದರೆ ಬೇರೆಯವ್ರು ನೋಡಿಕೊಳ್ಳೆ ಸಿಟ್ಟು ಬರುವಂಥ ವಿಷಯಗಳು, ದ್ವೇಷವನ್ನು ಉಂಟು ಮಾಡುವಂಥ ವಿಷಯಗಳು, ಭಯವನ್ನು ಉಂಟು ಮಾಡುವಂಥ ವಿಷಯಗಳು, ಇಂಥವೇ ನೆನಪು ಮಾಡಿಕೊಂಡು ಅನಾರೋಗ್ಯಕ್ಕೆ ಒಳಗಾಗ್ತಾ ಇರ್ತಾರೆ. ನೀನು ಕೃತಜ್ಞತಾ ಭಾವದಿಂದ ಆತನು ಮಾಡಿದ ಉಪಕಾರಗಳು ನೆನಪು ಮಾಡಿಕೊಳ್ಳಿದ್ರೆ ಆರೋಗ್ಯದಿಂದ ಇರುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಭಿವೃದ್ಧಿಯಿಂದ ಇರ್ತೀವಿ. ಯಾಕೆ ನಿಮಗೂ ಟೆನ್ಷನು? ದೇವರ ಮೇಲೆ ಡೌಟ್. ಮತ್ತೆ ಮಾಡ್ತಾನೋ ಇಲ್ಲನೋ, ಅವಾಗ ಮಾಡಿದ್ದಾನೆ ಈಗ ಮಾಡ್ತಾನೋ ಇಲ್ಲನೋ. ನೀನು ಕೃತಜ್ಞತೆ ಸಲ್ಲಿಸುತ್ತಾ ಇರುವಾಗ, ಹೌದು ಆತನು ಒಳ್ಳೆಯವನು, ನನ್ನ ಜೀವನದಲ್ಲಿ ಆಗ ಮಾಡಿದಾನಂದರೆ ಈಗ ಕೂಡ ಮಾಡುತ್ತಾನೆ, ಮಾಡಿದ್ದಾನೆ, ನಾನೇ ಹೇಗೆ ನಡೀಬೇಕು, ನನಗೆ ಕೃಪೆ ತೋರಿಸಪ್ಪ, ನಡೆಸಪ್ಪ ಅನ್ನುವಂಥ ಆ ಮೈಂಡ್ ಆ್ಯಟಿಟ್ಯೂಡ್ ನಿನಗಿರಬೇಕು, ಮನೋಭಾವನ ನಿನಗೆ ಇರಬೇಕು. ನಾವು ಕರ್ತನ್ನು ಉತ್ಸಾಹದಿಂದ ಸ್ತುತಿಸುತ್ತಾ ಘನಪಡಿಸುತ್ತಾ ಆತನ್ನು ಸೇವಿಸ್ತಾ ಇರುವಾಗ ನಮಗೆ ಭದ್ರತೆ, ಸುರಕ್ಷತೆ ಇರುತ್ತದೆ, ನಮಗೆ ಆರೋಗ್ಯವಿರುತ್ತದೆ, ಅಭಿವೃದ್ಧಿ ಇರುತ್ತದೆ. ಹಲ್ಲೆಲೂಯಾ. ನಾನು ನನ್ನ ವ್ಯಕ್ತಿಗತ ಜೀವನದಲ್ಲಿ ದೇವರು ಮಾಡಿದಂಥ ವಿಷಯಗಳು ನೆನಪು ಮಾಡಿಕೊಳ್ಳುವಾಗೆಲ್ಲ ಕೂಡ ಬಹಳ ಉಲ್ಲಾಸ ಅನ್ನಿಸ್ತದೆ. ಎಂಥ ಒಳ್ಳೆಯವನಪ್ಪ ಆತನ ನನ್ನ ಜೀವನ. ಕುಟುಂಬ ಜನರ ಜೀವನದಲ್ಲಿ ಕೂಡ ನೆನಪು ಮಾಡಿಕೊಳ್ಳುವಾಗ, ಪರಿಚರ್ಯದಲ್ಲಿ ಆತನು ಮಾಡಿರುವಂಥ ವಿಷಯಗಳನ್ನು, ಹಾಗೆಯೇ ಸಭೆಯಲ್ಲಿ ಸಭಿಕರಲ್ಲಿ ಸಾಕ್ಷಿಗಳನ್ನು ಕೇಳುವಾಗ ಒಬ್ಬೊಬ್ಬರು ಒಂದು ಸಾಕ್ಷಿ ದೇವರಿಂಗ ಮಾಡಿದ ನಮ್ಮ ಉಲ್ಲಾಸ, ಆನಂದ ಅವೆಲ್ಲ ಮತ್ತೆ ಮತ್ತೆ ನೆನಪು ಮಾಡ್ಕೋಬೇಕು. ಅದನ್ನು ಬಿಟ್ಟು ಅವ್ರು ನನ್ನನ್ನು ನೋಡಲಿಲ್ಲ, ಅವ್ರು ಹಿಂಗೆ ಮಾತನಾಡಿದ್ದಾರೆ, ನನಗೆ ಇದು ಕೊಡಲಿಲ್ಲ, ಇದೇ ನೆನಪು ಹಿಡ್ಕೊಂಡು ನಾವೇನು ಮಾಡ್ತಾ ಇದ್ದೇವೆ, ಕಷ್ಟಪಡ್ತಾ ಇದ್ದೇವೆ. ಆದರೆ ವಾಕ್ಯವು ಹೇಳುತ್ತದೆ, ಒಂದು ಕೂಡ ನೀನು ಮರೆಯದೆ, ಯಾವುದು ಒಂದು, ಆತನು ಮಾಡಿದ ಉಪಕಾರಗಳನ್ನು ಒಂದು ಕೂಡ ಮರೆಯದೆ ಕರ್ತನನ್ನು ಸೇವಿಸು ಎಂದು ಹೇಳುತ್ತಾ ಇದ್ದಾರೆ. ಅಲ್ಲಿಯೇ ಬಗಲಿಗಿದ್ದವ್ರಿಗೆ ಹೇಳ್ರಿ, ನಾವು ಆತನ ಉಪಕಾರಗಳನ್ನು ನೆನಪು ಮಾಡಿಕೊಂಡು ಆತನನ್ನು ಸ್ತುತಿಸೋಣ. ನಾವೆಲ್ಲರೂ ಸೇರಿ ನಜರೇತನೇ ನನ್ನ యేసయ్య ಅನ್ನುವಂಥ ಹಾಡು ಹಾಡೋಣ. ನಜರೇತನೇ ನನ್ನ యేసయ్య ಎಂದೆಂದು ನಿನ್ನ ನಾಮ ಹಾಡಿ, ಆರಾಧ್ಯ ದೈವವು ನೀನೇ ಎಂದು ಸ್ವರವೆತ್ತಿ ನಿನ್ನ ಕೀರ್ತಿನ ಸಾರುವೆ. ನಜರೇತನೇ ನನ್ನ యేసయ్య ಎಂದೆಂದು ನಿನ್ನ ನಾಮ ಹಾಡಿ, ಆರಾಧ್ಯ
ದೈವವು ನೀನೇ ಎಂದು ಸ್ವರವೆತ್ತಿ ನಿನ ಕೀರ್ತಿನ ಸಾರುವೆ. ನಜರೇತನೇ యేసయ్య. ನಿಮಗೆ ಸ್ತೋತ್ರವು, ನಿಮಗೆ ಸ್ತೋತ್ರವು, ನಿಮಗೆ ಸ್ತೋತ್ರವು, ನಿಮಗೆ ಸ್ತೋತ್ರವು. ನಜರೇತನೇ యేసయ్య ಎಂದೆಂದು ನಿನ್ನ ನಾಮ ಹಾಡಿ ಆರಾಧ್ಯ ದೈವವು ನೀನೇ ಎಂದು ಸ್ವರವೆತ್ತಿ ನಿನ ಕೀರ್ತಿನ ಸಾರುವೆ. ನಜರೇತನೇ యేసయ్య. ನಾನು ಮುಳುಗಾದಂತೆ ಇಲ್ಲೋಕದಲ್ಲಿ ನಾನು ಮುಳುಗಾದಂತೆ ನನ್ನನ್ನು ಕಾಯುವೆ యేసయ్య. ನಿಮಗೆ ಸ್ತೋತ್ರವು, ನಿಮಗೆ ಸ್ತೋತ್ರವು, ನಿಮಗೆ ಸ್ತೋತ್ರವು, ನಿಮಗೆ ಸ್ತೋತ್ರವು. ನಜರೇತನೇ యేసయ్య ಎಂದೆಂದು ನಿನ್ನ ನಾಮ ಹಾಡಿ ಆರಾಧ್ಯ ದೈವವು ನೀನೇ ಎಂದು ಸ್ವರವೆತ್ತಿ ನಿನ ಕೀರ್ತಿನ ಸಾರುವೆ. ನಜರೇತನೇ యేసయ్య. ನಿನ್ನ ಸಿಂಹಾಸನವಾಗಿದೆ, ಸಿಯೋನು ಶಿಖರಾಗ್ರವು ನಿನ್ನ ಸಿಂಹಾಸನವಾಗಿದೆ. ಸಿಯೋನಲ್ಲಿ ನನ್ನ ನೀಟಿದೀಯಾ, ಕ್ರಿಸ್ತನಲ್ಲಿ ನನ್ನ ನೀಟಿದೀಯಾ. ಆತ್ಮದಿ ಸೇವಿಸುವೆ యేసయ్య. ನಿಮಗೆ ಸ್ತೋತ್ರವು, ನಿಮಗೆ ಸ್ತೋತ್ರವು, ನಿಮಗೆ ಸ್ತೋತ್ರವು, ನಿಮಗೆ ಸ್ತೋತ್ರವು. ನಜರೇತನೇ యేసయ్య ಎಂದೆಂದು ನಿನ್ನ ನಾಮ ಹಾಡಿ ಆರಾಧ್ಯ ದೈವವು ನೀನೇ ಎಂದು ಸ್ವರವೆತ್ತಿ ನಿನ ಕೀರ್ತಿನ ಸಾರುವೆ. ನಜರೇತನೇ యేసయ్య. ಹಲ್ಲೆಲೂಯಾ. ಜಲಗಳಲ್ಲಿ ಮುಳುಗದಂತೆ, ಲೋಕದಲ್ಲಿ ಮುಳುಗದಂತೆ ಕ್ರಿಸ್ತನೊಂದಿಗೆ ನಮ್ಮನ್ನು ಕೂತುಕೊಳ್ಳುವಂತೆ ಆತನು ಕೃಪೆ ಕೊಟ್ಟಿದ್ದಾನೆ. ಆಮೆನ್. ಪ್ರೈಸ್ ಗಾಡ್. ಈಗ ಸೆಕೆಂಡ್ ಸೆಟ್ದಲ್ಲಿ
ಎಲ್ ಶುಡಾಯ್ ಆದ ದೇವರೇ ಅನ್ನುವಂಥ ಹಾಡಿನಿಂದ ರಾಯ್ ನ್ಯೂಟನ್, ಬ್ರದರ್ ರಾಯ್ ಮತ್ತು ಬ್ರದರ್ ಶಿವರಾಜ್ ನಮ್ಮನ್ನು ನಡೆಸ್ತಾರೆ. ಆದ ನಂತರ ಪರಲೋಕವೇ ನಿನ್ನ ಸಿಂಹಾಸನ ಅನ್ನುವಂಥ ಹಾಡನ್ನು ಬ್ರದರ್ ಇಮ್ಯಾನ್ಯಲ್ ಮತ್ತು ಬ್ರದರ್ ಸುಂದರ್ ನಡೆಸ್ತಾರೆ. ಆದ ನಂತರ ಮಹಿಮೆ ಘನತೆಗೆ ಕರ್ತನು ದೇವರು ನೀನೇ ಅನ್ನುವಂಥ ಹಾಡುವನ್ನು ಬ್ರದರ್ ಪ್ರವೀಣ್ ಮತ್ತು ಬ್ರದರ್ ಸುನೀಲ್ ಅವರು ನಡೆಸುತ್ತಾರೆ. ಹಲ್ಲೆಲೂಯಾ. ಎಲ್ಲರೂ ಕೂಡ ಏಕೀಭವಿಸಿ ಅವರೊಂದಿಗೆ ಹಾಡನ್ನು. ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದು ಒಂದು ಇಲ್ಲವೇ ಇಲ್ಲವೇ. ಎಲ್ ಶಡಾಯ್ ಆದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದು ಒಂದು ಇಲ್ಲವೇ ಇಲ್ಲವೇ. ನುಡಿದರೆ ಎಲ್ಲವೂ ಆಗುತ್ತೆ, ನಿನ್ನ ಆಜ್ಞೆಗೆ ಎಲ್ಲವೂ ನಡೆಯುತ್ತೆ. ನುಡಿದರೆ ಎಲ್ಲವೂ ಆಗುತ್ತೆ, ನಿನ್ನ ಆಜ್ಞೆಗೆ ಎಲ್ಲವೂ ನಡೆಯುತ್ತೆ. ಎಲ್ ಶಡಾಯ್, ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದು ಒಂದು ಇಲ್ಲ. ಎಲ್ ಶಡಾಯ್ ಆದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದು ಒಂದು ಇಲ್ಲವೇ ಇಲ್ಲವೇ. ಬರುಹನ ಸೇನೆ ಬಿದ್ದಿದೆ ನಿನ್ನಯ ನಾಮಕ್ಕೆ, ಬರುಹನ ಸೇನೆ ಬಿದ್ದಿದೆ ನಿನ್ನಯ ನಾಮಕ್ಕೆ. ಕೆಂಪು ಸಮುದ್ರವು ಭಾಗವಾಗಿದೆ ನಿನ್ನಯ ಶಕ್ತಿಗೆ, ಕೆಂಪು ಸಮುದ್ರವು ಭಾಗವಾಗಿದೆ ನಿನ್ನಯ ಶಕ್ತಿಗೆ. ಎಲ್ ಶಡಾಯ್, ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯ್ ಆದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಅದ್ಭುತ ಮಾತ್ಕರ್ಯ ಚೆಡುವುದು ನಿನ್ನಯ ನಾಮಕ್ಕೆ, ಅದ್ಭುತ ಮಾತ್ಕರ್ಯ ನಡೆವುದು ನಿನ್ನಯ ನಾಮಕ್ಕೆ. ಅಡ್ಡೆ ತಡೆಗಳು ನೀಗಿ ಹೋಗಲು ನಿನ್ನಯ ಶಕ್ತಿಗೆ, ಅಡ್ಡೆ ತಡೆಗಳು ನೀಗಿ ಹೋಗಲು ನಿನ್ನಯ ಶಕ್ತಿಗೆ. ಎಲ್ ಶಡಾಯ್, ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯ್ ಆದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ರೋಗ ವ್ಯಾಧಿ ನೀಗದು ನಿನ್ನಯ ನಾಮಕ್ಕೆ, ರೋಗ ವ್ಯಾಧಿ ನೀಗದು ನಿನ್ನಯ ನಾಮಕ್ಕೆ. ಅಂಧಕಾರ ಸರ್ಪಳಿ ಕಳಚಿ ಬೀಳುವುದು ನಿನ್ನಯ ಶಕ್ತಿಗೆ, ಅಂಧಕಾರ ಸರ್ಪಳಿ ಕಳಚಿ ಬೀಳುವುದು ನಿನ್ನಯ ಶಕ್ತಿಗೆ. ಎಲ್ ಶಡಾಯ್, ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್ ನಿನಗೆ
ನಿನಗೆಲ್ಲವೂ ಸಾಧ್ಯವೇ. ಅಸಾಧ್ಯವಾದದು ಒಂದು ಇಲ್ಲವೇ ಇಲ್ಲವೇ. ಎಲ್ ಶಡಾಯ್ ಆದ ದೇವರೇ, ನಿನಗೆಲ್ಲವೂ ಸಾಧ್ಯವೇ. ಅಸಾಧ್ಯವಾದದು ಒಂದು ಇಲ್ಲವೇ ಇಲ್ಲವೇ. ಪರಲೋಕವೇ ನಿನ್ನ ಸಿಂಹಾಸನವು, ಭೂಮಿಯಲ್ಲಿ ನಿನ್ನ ಪಾದಪೀಠವು. ದೇವರಿಗೆಲ್ಲ ದೊಡ್ಡ ದೇವರೇ, ಸ್ತುತಿಗಾನ ಮಹಿಮೆಗೆ ಯೋಗ್ಯನೇ. ಪರಲೋಕವೇ ನಿನ್ನ ಸಿಂಹಾಸನವು, ಭೂಮಿಯಲ್ಲಿ ನಿನ್ನ ಪಾದಪೀಠವು. ದೇವರಿಗೆಲ್ಲ ದೊಡ್ಡ ದೇವರೇ, ಸ್ತುತಿಗಾನ ಮಹಿಮೆಗೆ ಯೋಗ್ಯನೇ. ಜೀವಿಸಿರುವ ಜೀವಿಸಿರುವ ಯೇಸು ಜೀವಿಸಿರುವ, ಕೈ ತಟ್ಟುವ ಡ್ಯಾನ್ಸ್ ಮಾಡುವ, ಪಾಪವನ್ನು ಆಚರಿಸುವ. ಜೀವಿಸಿರುವ ಜೀವಿಸಿರುವ ಯೇಸು ಜೀವಿಸಿರುವ, ಕೈ ತಟ್ಟುವ ಡ್ಯಾನ್ಸ್ ಮಾಡುವ, ಪಾಪವನ್ನು ಆಚರಿಸುವ. ದೇವಿಯಾಗಿ ಇರುವವನೇ, ಸಭೆಗೆ ನೀನೇ ಒಡೆಯನೇ. ಭೂಪರ ಸಾರ್ವಭೌಮನೇ, ಮನುಷ್ಯರಿಗೆಲ್ಲ ರಕ್ಷಕನೇ. ಚಿರಂಜೀವಿಯಾಗಿ ಇರುವವನೇ, ಸಭೆಗೆ ನೀನೇ ಒಡೆಯನೇ. ಭೂಪರ ಸಾರ್ವಭೌಮನೇ, ಮನುಷ್ಯರಿಗೆಲ್ಲ ರಕ್ಷಕನೇ. ಜೀವಿಸಿರುವ ಜೀವಿಸಿರುವ ಯೇಸು ಜೀವಿಸಿರುವ, ಕೈ ಕಟ್ಟುವ ಡ್ಯಾನ್ಸ್ ಮಾಡುವ, ಪಾಪವನ್ನು ಆಚರಿಸುವ. ಜೀವಿಸಿರುವ ಜೀವಿಸಿರುವ ಯೇಸು ಜೀವಿಸಿರುವ, ಕೈ ಕಟ್ಟುವ ಡ್ಯಾನ್ಸ್ ಮಾಡುವ, ಪಾಪವನ್ನು ಆಚರಿಸುವ. ಲೋಕದಲ್ಲಿ ಆರಾಧನೆ, ಭೂಮಿಯಲ್ಲಿ ಎಂದು ಆರಾಧನೆ, ಸಭೆಯಲ್ಲಿ ಎಂದು ಆರಾಧನೆ, ಮನೆಯಲ್ಲೂ ಸಹ ಆರಾಧನೆ. ಪರಲೋಕದಲ್ಲಿ ಆರಾಧನೆ, ಭೂಮಿಯಲ್ಲಿ ಎಂದು ಆರಾಧನೆ, ಸಭೆಯಲ್ಲಿ ಎಂದು ಆರಾಧನೆ, ಮನೆಯಲ್ಲೂ ಸಹ ಆರಾಧನೆ. ಜೀವಿಸಿರುವ ಜೀವಿಸಿರುವ ಯೇಸು ಜೀವಿಸಿರುವ, ಕೈ ತಟ್ಟುವ ಡ್ಯಾನ್ಸ್ ಮಾಡುವ, ಪಾಪವನ್ನು ಆಚರಿಸುವ. ಜೀವಿಸಿರುವ ಜೀವಿಸಿರುವ ಯೇಸು ಜೀವಿಸಿರುವ, ಕೈ ತಟ್ಟುವ ಡ್ಯಾನ್ಸ್ ಮಾಡುವ, ಪಾಪವನ್ನು ಆಚರಿಸುವ. ಮಹಿಮೆ ಘನತೆಗೆ ಅರ್ಹನು ನೀನೇ, ನೀನೇ ನನ್ನ ದೇವರು. ಮಹಿಮೆ ಘನತೆಗೆ ಅರ್ಹನು ನೀನೇ, ನೀನೇ ನನ್ನ ದೇವರು. ಸೃಷ್ಟಿಕರ್ತ ಮುಕ್ತಿದಾತ, ಸೃಷ್ಟಿಕರ್ತ ಮುಕ್ತಿದಾತ, ಸ್ತುತಿಗೆ ಪಾತ್ರನು ನೀ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ಸ್ತುತಿ ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ಸ್ತುತಿ ಆರಾಧನೆ.
ಬಂಡೆಯಿಂದ ನೀರನ್ನು ವಾರಿಸಿ ಬಾನಿನಿಂದ ಮನ್ನಾವ ಸುರಿಸಿ ಬಂಡೆಯಿಂದ ನೀರನ್ನು ವಾರಿಸಿ ಯೆಹೋವ ಈರೆ ನೋಡಿಕೊಳ್ಳುವೆ ಯೆಹೋವ ಈರೆ ನೋಡಿಕೊಳ್ಳುವೆ ನಮ್ಮನ್ನು ನೋಡಿಕೊಳ್ಳುವೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ವ್ಯಾಧಿಗಳ ನೀಗಿಸಿದಾತ ಸತ್ತವರ ಎಬ್ಬಿಸಿದಾತ ವ್ಯಾಧಿಗಳ ನೀಗಿಸಿದಾತ ಸತ್ತವರ ಎಬ್ಬಿಸಿದಾತ ಯೆಹೋವ ರಾಫ ಸೌಖ್ಯದಾಯಕ ಯೆಹೋವ ರಾಫ ಸೌಖ್ಯದಾಯಕ ನಮ್ಮನ್ನು ಗುಣಪಡಿಸಿದೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಕಷ್ಟದಿಂದ ಪೀಡಿಸಿದಾತ ನೋವನ್ನೆಲ್ಲ ನೀಗಿಸಿದಾತ ಕಷ್ಟದಿಂದ ಪೀಡಿಸಿದಾತ ನೋವನ್ನೆಲ್ಲ ನೀಗಿಸಿದಾತ ಯೆಹೋವ ಶಾಲೋ ನನ್ನ ಸಮಾಧಾನ ಯೆಹೋವ ಶಾಲೋ ನನ್ನ ಸಮಾಧಾನ ನನಗೇನು ಚಿಂತೆ ಇಲ್ಲ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಮಹಿಮೆ ಘನತೆಗೆ ಅರ್ಹನು ನೀನೆ ನೀನೆ ನನ್ನ ದೇವರು ಮಹಿಮೆ ಘನತೆಗೆ ಅರ್ಹನು ನೀನೆ ನೀನೆ ನನ್ನ ದೇವರು ಸೃಷ್ಟಿಕರ್ತ ಮುಕ್ತಿದಾತ ಸೃಷ್ಟಿಕರ್ತ ಮುಕ್ತಿದಾತ ಸ್ತುತಿಗೆ ಪಾತ್ರನು ನೀ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಹಲ್ಲೆಲೂಯಾ. ಪ್ರೈಸ್ ಸರ್ವಿಸ್ ಇಸ್ ಎ ಪವರ್ಫುಲ್ ಸರ್ವಿಸ್. ಭಾಳ ಶಕ್ತಿ ಉಳ್ಳುವಂಥ ಪರಿಚರ್ಯವಾಗಿದೆ. ಆಮೆನ್. ನಮ್ಮ ಸ್ತುತಿಗಳಿಂದ ಕರ್ತನ್ನು ಸೇವಿಸ್ತಾ ಇದ್ದೀವಿ. ನಮ್ಮ ಸ್ತುತಿಗಳಿಂದ ಕರ್ತನ್ನು ಸೇವಿಸ್ತಾ ಇದ್ದೀವಿ. ಅಷ್ಟು ಮಾತ್ರವಲ್ಲದೆ
ನಾವು ಆತನ್ನು ಸೇವಿಸ್ತಾ ಇರುವಾಗ ಇನ್ನೊಂದು ವಿಷಯ ಕೂಡ, ಅದೇ ಸಮಯದಲ್ಲಿ ಬೇರೆ ಇತರ ವಿಷಯಗಳು ನಮಗೆ ಕಷ್ಟವನ್ನು ಸಮಸ್ಯೆಗಳನ್ನು ಉಂಟು ಮಾಡಿರುವಂಥ ವಿಷಯಗಳು ಅವು ಏನೇ ಆಗಿರ್ಬೋದು, ಆ ವಿಷಯಗಳಿಗೆ ಸೊಲ್ಯೂಷನ್ಸ್, ಪರಿಷ್ಕಾರವನ್ನು ನಾವು ಮಾತನಾಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ಒಂದು ಕಡೆ ಕರ್ತನನ್ನು ಸೇವಿಸ್ತಾ ಇದ್ದೇವೆ, ಸ್ತುತಿಸುತ್ತಾ ಇದ್ದೇವೆ. ಇನ್ನೊಂದು ಕಡೆ ಅದೇ ಸಮಯದಲ್ಲಿ ಏನಾಗುತ್ತಾ ಇದೆ, ನಮ್ಮ ಪರಿಸ್ಥಿತಿಗಳಿಗೆ ಪರಿಷ್ಕಾರವನ್ನು ನಾವು ಪ್ರಕಟಿಸ್ತಾ ಇದ್ದೇವೆ. ನಾವು ಕರ್ತನನ್ನು ಸೇವಿಸ್ತಾ ಇರುವಾಗ ನಮ್ಮ ವ್ಯಕ್ತಿಗತ ಜೀವನದಲ್ಲಿ ಆಗಿರ್ಬೋದು, ನಮಗೂ ಮಾತ್ರವೇ ಪರಿಷ್ಕಾರವನ್ನು ಪಡೆದುಕೊಳ್ಳುವುದು ಮಾತ್ರವಲ್ಲದೆ ನಮ್ಮ ಕುಟುಂಬಗಳಿಗೆ ಮತ್ತು ನಮ್ಮ ಪ್ರದೇಶಕ್ಕೆ, ನಮ್ಮ ಹಟ್ಟಿ ಪ್ರದೇಶಕ್ಕೆ ಮತ್ತು ನಮ್ಮ ರಾಷ್ಟ್ರಕ್ಕೆ, ದೇಶಕ್ಕೆ, ಪ್ರಪಂಚದಲ್ಲಿರುವಂಥ ಎಲ್ಲ ಪ್ರದೇಶಗಳಿಗೆ ಕೂಡ ನಾವೇನು ಮಾಡ್ತಾ ಇದ್ದೇವೆ, ದೇವರನ್ನು ಸ್ತುತಿಸುತ್ತಾ ಇರುವಾಗ ಪರಿಸ್ಥಿತಿಗಳಿಗೆ, ಸಮಸ್ಯೆಗಳಿಗೆ ಪರಿಷ್ಕಾರಗಳನ್ನು ನಾವು ಮಾತನಾಡ್ತಾ ಇದ್ದೇವೆ. ಅವೇ ಹಾಗೆಯೇ ಆಗುತ್ತಾ ಇರ್ತವೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಸ್ತುತಿ ಆರಾಧನೆಯನ್ನು ಕಡಿಮೆಯಾಗಿ ನೋಡಬಾರ್ದು. ಸ್ತುತಿ ಪರಿಚರ್ಯ ದೇವರಕ್ಕೂ ಮಾಡುವುದನ್ನು ಕಡಿಮೆಯಾಗಿ ನಾವು ನೋಡಿಕೊಳ್ಳಬಾರ್ದು. ಹಲ್ಲೆಲೂಯಾ. ಈಗ ಪ್ರೈಸ್ ಸರ್ವಿಸ್ ಈ ದಿನ ಪ್ರತ್ಯೇಕವಾಗಿರುವಂಥ ಪ್ರೈಸ್ ಸರ್ವಿಸ್ ಅಂತ ಹೇಳಿರುವಾಗ ಇದು ಸ್ಪೆಷಲ್ ಆಗಿ ನಾವು ಮಾಡುತ್ತೇವೆ. ಪ್ರತಿ ಭಾನುವಾರ ಮಾಡುವುದು ಅಂದರೆ ಕಡಿಮೆನಾ? ಅಲ್ಲ. ಆರಾಧನದಲ್ಲಿ ಸ್ತುತಿ ಒಂದು ಭಾಗ ಅಂತ ಹೇಳಿದೆ. ಆದರೆ ಈ ದಿನ ಪ್ರತ್ಯೇಕವಾಗಿ ಪ್ರಾರಂಭದಿಂದ ಲಾಸ್ಟ್ವರೆಗೆ ಸ್ತುತಿನೇ ನಾವು ಏನು ಮಾಡ್ತಾ ಇದ್ದೇವೆ, ಅರ್ಪಣೆಯಾಗಿ ಆತನಕ್ಕೂ ಸಲ್ಲಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ಅದಕ್ಕಾಗಿ ಇದು ಸ್ಪೆಷಲ್ ಅಂದಾಗ ಇದು ಸ್ಪೆಷಲ್ ಆಗೇ ನಾವು ಸಿದ್ಧಪಟ್ಟು ಬರಬೇಕು. ಹಲ್ಲೆಲೂಯಾ. ಉದಾಹರಣೆಗೆ ನೋಡ್ರಿ, ಯಾರನ್ನು ನಿಮ್ಮ ಮನೆಗೆ ಬರುತ್ತಾರೋ ಅಂತ ಹೇಳಿದಾಗ ದಿನಾಲು ಮಾಡಿರುವಂಥ ಅಡುಗೆನೇ ನಾವು ಮಾಡ್ತೀವ? ಇಲ್ಲ. ಸ್ವಲ್ಪ ಸ್ಪೆಷಲ್ ಮಾಡಿಕೊಂಡು ಅದರಿಂದ ಅವರಿಗೆ ಸ್ವಲ್ಪ ಸ್ಪೆಷಲಾಗಿ ಕೊಡಬೇಕನ್ನುವಂಥ ಗೌರವ ಭಾವದಿಂದ ನಾವು ಮಾಡ್ತಾ ಇರ್ತೇವೆ. ಅಲ್ಲಿ ಮಾಡೋದು ಹೆಣ್ಮಕ್ಳಿಗೆ ಚೆನ್ನಾಗಿ ಗೊತ್ತಾಗುತ್ತದೆ. ಮಾಡೋದು, ಅಡುಗೆ ಮಾಡೋದು ನೀವೇ, ಪ್ರತಿದಿನ ಮಾಡೋದು ನೀವೇ. ಆದರೆ ಆ ದಿನ ಏನು ಮಾಡ್ತೀರಿ, ಸ್ಪೆಷಲ್ ಐಟಮ್ಸ್ ಮಾಡ್ತೀರಿ. ಇಲ್ಲ ರೀ, ನಮ್ಮ ಹತ್ರ ಅಷ್ಟಿಲ್ಲ, ಒಂದೇ ಐಟಮ್ ಮಾಡ್ತೀನಿ ಅಂದರೆ ಆ ಒಂದೇ ಐಟಮ್ನು ಕೂಡ ಡಿಫ್ರೆಂಟಾಗಿ ಮಾಡ್ತೀವಿ. ಸ್ವಲ್ಪ ಪದಾರ್ಥಗಳು ಏನಂತಾರೆ, ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಬೇರೆ ಮಿಕ್ಸ್ ಮಾಡಿ ಸಾಧಾರಣವಾಗಿ ನೀವು ನಿಮಗೋಸ್ಕರ ಮಾಡಿಕೊಳ್ಳುವುದಕ್ಕಿಂತ ಪ್ರತ್ಯೇಕವಾಗಿ ನೀವು ಮಾಡುತ್ತೀರಿ. ಹಲ್ಲೆಲೂಯಾ. ಹಾಗೆಯೇ ಪ್ರತಿ ಭಾನುವಾರ ನಾವು ದೇವರನ್ನು ಸ್ತುತಿಸಬೇಕು, ಅದು ಅದೇ ಖಚಿತವಾದದ್ದು. ಆದರೆ ಸ್ಪೆಷಲ್ ಸರ್ವಿಸ್ ಅಂತ ಅನೌನ್ಸ್ ಮಾಡಿರುವಾಗ ನೀವು ಸ್ಪೆಷಲಾಗೇ ಅದನ್ನು ಸೇವಿಸಬೇಕು. ಸುಮ್ಮನೆ ನೀರು ಕುಡಿಯೋಕಲ್ಲಿ ಲೇಟಾಗಿ ಬರೋದು, ಕೆಲವರಿಗೆ ಸಿದ್ಧತೆಯೇ ಇಲ್ಲ, ಬರೋದು ಲೇಟ್. ಮೊದಲೇ ಪಾಸ್ಟ್ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ ಸೀನಿಯರ್ ಪಾಸ್ಟ್ ಅವರು, ಸಿದ್ಧಪಟ್ಟು ಬರ್ರಿ, ಪ್ರಾರ್ಥನೆ ಮಾಡಿಕೊಂಡು ಬರ್ರಿ. ಯಾಕಂದರೆ ನಮ್ಮ ಅರ್ಪಣೆ ಕರ್ತನು ಪ್ರತ್ಯೇಕವಾಗಿ ಅನೌನ್ಸ್ ಮಾಡಿರುವಾಗ ಪ್ರತ್ಯೇಕವಾಗಿ ಸ್ವೀಕರಿಸುವುದಕ್ಕೆ ಸಿದ್ಧವಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಭೆಯಾಗಿ ನಾವು ಸೇರ್ತಾ ಇರುವಾಗ. ಆದರೆ ಕೂಡ ಕೆಲವರಿಗೆ ಸಿದ್ಧತೆಯೇ ಇಲ್ಲ, ಸಿದ್ಧತೆ ಇಲ್ಲಾರ್ದಂಗೆ ಹಂಗೆ ಬಂದಿದ್ದಾರೆ. ಕೆಲವರು ಇನ್ನೂ ಲೇಟಾಗಿ ಬರ್ತಾಯಿದ್ರೆ, ಉದಾಹರಣೆಗೆ ಯಾವುದೇ ವಿದೇಶಕ್ಕೆ ಹೋಗ್ಬೇಕು ಅಂದ್ಕೊಳ್ಳಿ, ಉದಾಹರಣೆಗೆ ಅಮೆರಿಕಕ್ಕೆ ಹೋಗಬೇಕು. ಅವಾಗ ನೀವೇನು ಮಾಡ್ತೀರಿ, ಫ್ಲೈಟ್ ನಾನು ಫ್ಲೈಟ್ದಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ಫಸ್ಟ್ ನೀನು ಮೈಂಡ್ ಸೆಟ್ ಮಾಡ್ಕೊಳ್ತೀವಿ. ಎರಡನೇದು ಏನು ಮಾಡ್ತೀವಿ, ಎಲ್ಲರಿಗೂ ಹೇಳ್ಕೊಳ್ತೀವಿ, ನಾನು ಅಮೆರಿಕಕ್ಕೆ ಹೋಗ್ತಾಯಿದ್ದೀನಿ, ಫ್ಲೈಟ್ದಲ್ಲಿ ಹೋಗ್ತಾಯಿದ್ದೀನಿ. ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ತೀವಿ. ಆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದೆಯಾ ಇಲ್ಲನ ಚೆಕ್ ಮಾಡ್ಕೊಳ್ತೀವಿ. ಹಲ್ಲೆಲೂಯಾ. ಸಿದ್ಧಪಡ್ತಾ ಇರ್ತೀವಿ. ಮತ್ತು ಶಾಪಿಂಗ್ಗೆ ಹೋಗಿ ಆ ಪ್ರಯಾಣಕ್ಕೆ ಬೇಕಾಗಿರುವಂಥ ಎಲ್ಲ ಕೂತ್ಕೊಳ್ರಿ. ಸ್ವಲ್ಪ ಕೆಲವರು ಮರ್ತು ಬಿಟ್ಟಿದ್ದೀನಿ ನಾನು, ಕೂತ್ಕೊಂಡು ಕೇಳ್ರಿ. ಬೇಕಾಗಿರುವಂಥ ವಸ್ತುಗಳನ್ನೆಲ್ಲ ಅವರು ಖರೀದಿ ಮಾಡ್ತಾರೆ. ಹಲ್ಲೆಲೂಯಾ. ಖರೀದಿ ಮಾಡಿಕೊಂಡು ಪ್ಯಾಕಿಂಗ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಆ ಬೋರ್ಡ್ ಪಾಸ್ ಟಿಕೆಟ್ ಕೊಡ್ತಾರಲ್ಲ ಅದನ್ನು ತೆಗೆದುಕೊಂಡು ಅದರಲ್ಲಿ, ಅಂದರೆ ಅವ್ರು ಮುಂಚೆನೇ ಹೇಳ್ತಾರೆ ಪ್ರಯಾಣ, ಉದಾಹರಣೆಗೆ ಬೆಳಗ್ಗೆ ಮುಂಜಾನೆ 7:15ಗೆ ಫ್ಲೈಟ್ ಅಂದ್ಕೊಳ್ರಿ, 2 ತಾಸು ಮುಂಚೆನೇ ಇರಬೇಕು. ಫಸ್ಟ್ ಹೋಗೋರಂದರೆ ಏನು ಮಾಡ್ತಾರೆ, ಅಯ್ಯೋ ಹೆಂಗೆ ಮಿಸ್ ಆಗ್ತೀನೋ ಏನಾಗ್ತೀನೋ ಅನ್ನುವಂಥ ಆತುರತೆಯಿಂದ 4 ತಾಸು ಮುಂಚೆ ಕೂಡ ಹೋಗಿರ್ತಾರೆ. ಆದರೆ ಕನಿಷ್ಠ 2 ತಾಸು ಮುಂಚೆ ಅಂತ ಆ ಫ್ಲೈಟ್ಗೆ ಮುಂಚೆ ಹೋಗಿದರೆ, ಯಾಕೆ ಹೋಗಬೇಕು, ಎಲ್ಲ ಚೆಕ್ಕಿಂಗ್ ಇರುತ್ತದೆ. ಇಲ್ಲ ರೀ, ಆ ಬೋರ್ಡ್ ಪಾಸ್ ಮೇಲೆ 7:15 ಅಂತ ಬರೆದಿದ್ದಾರೆ, ಈ ಟೈಮ್ಗೆ ನಾನು ಬರ್ತೀನಿ ಅಂದರೆ ಏನಾಗುತ್ತದೆ, ಫ್ಲೈಟ್ ಆ ಟೈಮ್ಗೆ ರನ್ವೇ ಮೇಲೆ ಇರುತ್ತದೆ. ಅಂದರೆ ಹೋಗುವುದಕ್ಕೆ ಸಿದ್ಧವಾಗಿ ನಿನ್ನನ್ನು ಯಾರೂ ಒಳಗಡೆ ಅಲೌ ಮಾಡುವುದಿಲ್ಲ, ನಿನ್ನ ಡಾಕ್ಯುಮೆಂಟ್ಸ್ ಚೆಕ್ ಮಾಡುವುದಕ್ಕೆ ಆಗುವುದಿಲ್ಲ, ಟೈಮ್ ಮುಗಿದು ಹೋಗುತ್ತದೆ. ಅಂದರೆ ನಮಗೂ ಗೊತ್ತಿದೆ ಇವೆಲ್ಲ. ಅಮ್ಮೋ, ನಾನು ಫ್ಲೈಟ್ ಮಿಸ್ ಆಗಿದ್ರೆ ಅಷ್ಟು ದುಡ್ಡು ಖರ್ಚು ಮಾಡಿದೆ, ಟಿಕೆಟ್ ತೆಗೆದುಕೊಂಡಿದೆ, ಬೋರ್ಡ್ ಪಾಸ್ ತೆಗೆದುಕೊಂಡಿದೆ, ಇದೆಲ್ಲ ನಮಗೂ ಗೊತ್ತಿದೆ, ಅದಕ್ಕೆಲ್ಲ ಸಿದ್ಧಪಡ್ತೀವಿ. ಸರಿ, ಫ್ಲೈಟ್ದಲ್ಲಿ ನನಗೆ ಹೋಗೋದಕ್ಕೆ ಆಗೋದಿಲ್ಲ ರೀ ಅಂದರೆ ಮಾಮೂಲಾಗಿ ಬಸ್, ಟ್ರೈನು ಇದಕ್ಕೆಲ್ಲ ಸಿದ್ಧತೆ ಇರ್ತದೆ, ಸ್ವಲ್ಪ. ಆದರೆ
ಅದಕ್ಕೆಲ್ಲ ಸಿದ್ಧತೆ ಪಡ್ತೀವಿ, ಮರ್ಯಾದೆ ಕೊಡ್ತೀವಿ ಆ ಪ್ರಯಾಣಕ್ಕೆ. ದೇವರ ಸನ್ನಿಧಿಯಲ್ಲಿ ಬಂದಾಗ ಸಿದ್ಧತೆ ಇರಲ್ಲ. ನನಗೆ ಮಕ್ಕಳಿದ್ದಾರೆ ರೀ, ನನಗೆ ಹಂಗಿದೆ ರೀ, ನನಗೆ ಹಿಂಗಿದೆ ರೀ, ಹಂಗಲ್ಲ. ಸಿದ್ಧತೆಯಿಂದ ದೇವರಕ್ಕೂ ಮರ್ಯಾದೆ ಕೊಟ್ಟು ಬರಬೇಕು. ನಮ್ಮನ್ನು ನಾವು ಸಿದ್ಧಪಡಿಸ್ಕೋಬೇಕು. ನನ್ನ ಹೃದಯವನ್ನು ದೇವರ ಮುಂದೆ ನಾನು ದೇವರನ್ನು ಸೇವಿಸುವುದಕ್ಕೆ ನಾನು ಸಹವಾಸವಾಗಿ ಸೇರ್ತಾ ಇದ್ದೆ. ನಿನ್ನ ಹೃದಯವನ್ನು ಪರೀಕ್ಷಿಸ್ಕೋಬೇಕು. ಬಿಹೇವಿಯರ್, ಪ್ರವರ್ತನೆ ಏನಾದರೂ ವಿಷಯಗಳು ಮಾಡಿ ತಪ್ಪಾಗಿದ್ದರೆ ಚೆಕ್ ಮಾಡಿಕೊಂಡು ದೇವರ ಹತ್ರ, ಸ್ವಾಮಿ ನನ್ನ ಅರ್ಪಣೆ ನೀನು ಸ್ವೀಕರಿಸಪ್ಪ, ನಾನು ಮಾಡುವಂಥ ಸ್ತುತಿಯನ್ನು ನೀನು ಸ್ವೀಕರಿಸಪ್ಪ ಅಂತ ಸಿದ್ಧತೆಗಿಂದ ಬರಬೇಕು. ಟೈಮ್ಗೆ ಬರಬೇಕು. ಹಲ್ಲೆಲೂಯಾ. ನಿನ್ನ ಜೀವನದಲ್ಲಿ ಕ್ರಮ ಇಲ್ಲ ಅಂದರೆ ನಿನಗೆ ಗ್ರೋತ್ ಇರುವುದಿಲ್ಲ, ಬೆಳವಣಿಗೆ ಇರುವುದಿಲ್ಲ. ಕ್ರೈಸ್ತವ ಜೀವನದಲ್ಲಿ ಕ್ರಮವು ಬಹಳ ಇಂಪಾರ್ಟೆಂಟ್. ಕ್ರಮವು ಎಲ್ಲಿ ಇರುತ್ತದೋ ಅಲ್ಲಿ ಬೆಳೆಯುತ್ತಾರೆ, ಅಲ್ಲೇ ಆಶೀರ್ವಾದಗಳು ಪ್ರತ್ಯಕ್ಷವಾಗೋದು. ಕರ್ತನ ಏನು ಮಾಡ್ತಾನೆ, ನಿನಗೂ ಕ್ರಮ ಬಂದಿಲ್ಲ ಅನ್ಕೋ, ಆಶೀರ್ವಾದಗಳು ಸ್ವಲ್ಪನೇ ನೀನು ನೋಡೋದು. ಎಷ್ಟು ಪ್ರವಚನಗಳು ನಿನಗೆ ಯಾರಾದರೂ ನುಡಿದರೆ ಕೂಡ, ಅರೆ ಇವನ ಕೈ ಕೊಟ್ಟಿದ್ರೆ ಇವನೇನು ಮಾಡ್ತಾನೆ, ಹಾಳು ಮಾಡಿಬಿಡ್ತಾನೆ, ಅವನ ಕ್ರಮನೇ ಇಲ್ಲ ಅಂತ ಹೇಳಿ ದೇವರು ಮ್ಯಾನಿಫೆಸ್ಟೇಷನ್ ಆಗೋದಿಲ್ಲ, ವಿಷಯಗಳನ್ನು ಮ್ಯಾನಿಫೆಸ್ಟೇಷನ್ ಮಾಡುವುದಿಲ್ಲ. ಅರ್ಥ ಆಗ್ತದ ನಾನು ಹೇಳೋದು? ಕ್ರೈಸ್ತವ ಜೀವನದಲ್ಲಿ ಕ್ರಮ ಬೇಕಾಗಿದೆ. ಆಮೆನ್. ಅದಕ್ಕಾಗಿ ನಾವು ಕ್ರಮವನ್ನು ಕಲಿಯಬೇಕು. ಅಂದರೆ ಇದನ್ನ ಪ್ರತ್ಯೇಕವಾಗಿರುವಂಥ ಪರಿಚರ್ಯ ಅಂತ ಹೇಳಿರುವಾಗ ಪ್ರತ್ಯೇಕವಾಗಿರಬೇಕು. ನಮ್ಮ ಬಟ್ಟೆಗಳು ಕೂಡ ಪ್ರತ್ಯೇಕವಾಗಿರಬೇಕು. ಹಲ್ಲೆಲೂಯಾ. ಸಭಾಪಾಲಕರು ನಿನ್ನ ಅವ್ರಿಗೆ ಹೇಳಿದ್ದಾರೆ, ಯಾರಿಗೆ ಯವನಸ್ಥರಿಗೆಲ್ಲ ಮೊನ್ನೆ, ನೀವೆಲ್ಲರೂ ದೇವರನ್ನು ಈ ದಿನ ಪ್ರತ್ಯೇಕ ಸ್ತುತಿ ಆರಾಧನೆ ಅಂತ ಹೇಳಿರುವಾಗ ಎಲ್ಲರೂ ಬ್ಲೇಜರನ್ನ ಏನನ್ನು ಹಾಕ್ಕೊಂಡು ಬರ್ರಿಯಪ್ಪ. ಹಲ್ಲೆಲೂಯಾ. ಈ ದಿನವೇ ಅಲ್ಲ ಅಂದರೆ ಅದು ಸ್ವಲ್ಪನೇ ಇದು ಅಂತ ಹಂಗೆ ಹಾಕ್ಕೊತಾರೆ ಅಕೇಶನಾಗಿ. ಪ್ರತಿ ಭಾನುವಾರ ಕೂಡ ನಮ್ಮ ಬಟ್ಟೆಗಳು ಕೂಡ ಪ್ರತ್ಯೇಕವಾಗಿರಬೇಕು. ಪ್ರತಿದಿನ ಹಾಕಿಕೊಳ್ಳುವಂತೆ ಬಟ್ಟೆಗಳೇ ಹಾಗಿರಬಾರ್ದು. ಏನ್ರಿ ಬಟ್ಟೆಗಳು ನನಗಿಲ್ಲ ಅಂದರೆ ಇರುವಂಥದ್ರಲ್ಲೇ ಬೆಸ್ಟ್ ಆಗಿರುವಂಥ ಬಟ್ಟೆಗಳನ್ನು ಪ್ರತ್ಯೇಕವಾಗಿ ದೇವರನ್ನು ನಾನು ಸೇವಿಸುವುದಕ್ಕೆ ಸಮೂಹವಾಗಿ ಸಭೆಯಾಗಿ ನಾನು ದೇವರ ಮಂದಿರದಲ್ಲಿ ಆತನ್ನು ಸೇವಿಸುವುದಕ್ಕೆ ಹೋಗ್ತಾ ಇದ್ದೀನಿ. ಇದು ಪ್ರತ್ಯೇಕಪಡಿಸ್ತೀನಿ, ಸುಮ್ಮನೆ ನಾನು ಇದನ್ನು ಹಾಕೋದಿಲ್ಲ ಅಂತ ಪ್ರತ್ಯೇಕ ಮಾಡ್ಕೊಳ್ತೀಯಲ್ಲ, ಅದೇನಾಗುತ್ತದೆ? ಅದು ಕೂಡ ಒಂದು ಆರಾಧನೆ. ಅಂದರೆ ಯಾರಿಗೋ ತೋರಿಸ್ಕೋಬೇಕಂತಲ್ಲ, ಆತನಕ್ಕೂ ಗೌರವ ಕೊಟ್ಟು ಹಾಕಿಕೊಳ್ಳುತ್ತೀನಿ ಅನ್ನುವಂಥದ್ದು. ಈ ಬಟ್ಟೆ ನಾನು ಅವ್ರಿಗೆ ತೋರಿಸ್ಬೇಕು, ಈ ಬಟ್ಟೆ ಅವ್ರಿಗೆ, ಅದಲ್ಲ. ಏನಂತಾರೆ, ಆ್ಯಟಿಟ್ಯೂಡ್ ಈಸ್ ವೆರಿ ಇಂಪಾರ್ಟೆಂಟ್. ಮನೋಭಾವನೆ. ಯಾಕೆ? ನೀವು ರಾಜನ ಮಕ್ಕಳಾಗಿದ್ದೀರಿ, ಯಾಜಕ ಸಮೂಹವಾಗಿದ್ದೀರಿ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ, ಯೂದ ರಾಜನು ಯೆಹೋಷಾಫಾತ್ ದಿವಸಗಳಲ್ಲಿ ಅಕಸ್ಮಾತ್ತಾಗಿ ಶತ್ರು ರಾಜುಗಳು ಮೂವರು ಒಂದೇ ಸತಿ ಯುದ್ಧಕ್ಕೆ ಬಂದುಬಿಡ್ತಾರೆ. ಅದನಿಗೆ ಏನು ಮಾಡಬೇಕೋ ಗೊತ್ತಾಗುವುದಿಲ್ಲ, ಅವ್ರನ್ನು ಜಯಿಸುವುದಕ್ಕೆ ಆಗುವುದಿಲ್ಲ. ಅಂಥ ಸಂಕಟ ಸಮಯದಲ್ಲಿ ದೇವರೊಂದಿಗೆ ಆತನ ರಾಜ್ಯದಲ್ಲಿರುವಂಥ ಎಲ್ಲರೂ ಕೂಡ ದೇವರನ್ನು ಉಪವಾಸವಿದ್ದು ಸೇವಿಸ್ತಾರೆ, ಪ್ರಾರ್ಥಿಸ್ತಾ ಇರ್ತಾರೆ. ದೇವರು ಅವರ ಸಂಗಡ ಪ್ರವಾದಿ ಮುಖಾಂತರವಾಗಿ ಮಾತನಾಡ್ತಾನೆ. ದೇವರವರಿಗೆ ಒಂದು ಸ್ಟ್ರಾಟಜಿ ಹೇಳ್ತಾನೆ, ನೀವು ಭಯಪಡಬೇಡ್ರಿ ಯುದ್ಧಕ್ಕೆ, ಆ ಯುದ್ಧ ನಾನು ಮಾಡ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ನೀನು ಒಂದು ಮಾಡಬೇಕು. ಏನು ಮಾಡಬೇಕು? ನಿಮ್ಮ ಸೈನ್ಯವು ಎಲ್ಲರೂ ಇರ್ತಾರೆ, ಆದರೆ ಆ ಸೈನ್ಯದಿಂದಲ್ಲ ನೀವು ಗೆಲ್ಲುವುದು. ನೀವು ಲೇವಿಯರು, ಗಾಯಕರನ್ನು ಸಿದ್ಧಪಡಿಸಿ ರಾಜನಿಗೆ ಹೇಳ್ತಾನೆ, ನೀನು ಮುಂಚೆ ಅವರ ಸೈನ್ಯ ಮುಂದೆ ಇವರೇನು ಮಾಡಬೇಕು? ಕರ್ತನ್ನು ಸ್ತುತಿಸ್ತಾ ಹೋಗಬೇಕು. ಪ್ರೈಸ್ ದ ಲಾರ್ಡ್ ಅಂತ ಹೇಳ್ತಾ ಹೋಗಬೇಕು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಹಿಸ್ ಮರ್ಸೀಸ್ ಎಂಡ್ಯೂರತ್ ಫಾರ್ ಎವರ್. ಪ್ರೈಸ್ ದ ಲಾರ್ಡ್, ಹಿಸ್ ಮರ್ಸೀಸ್ ಎಂಡ್ಯೂರತ್ ಫಾರ್. ಎಲ್ಲಿಗೆ ಹೋಗ್ತಾ ಇದ್ದವರು? ಯುದ್ಧಕ್ಕೆ ಹೆಂಗೆ ಹೋಗಬೇಕು? ಕವಚಗಳು ಧರಿಸ್ಕೊಂಡು, ಯುದ್ಧೋಪಕರಣಗಳು ಹಿಡ್ಕೊಂಡು, ಅವರ ವಿಷಯಗಳು, ವಸ್ತುಗಳನ್ನ ಹಿಡ್ಕೊಂಡು ಹೋಗಬೇಕು. ಆದರೆ ಒಂದು ಗುಂಪು ಮುಂದೆ ಏನು ಮಾಡ್ತಾ ಇದ್ದಾರೆ? ಯಾಜಕೆ, ಪ್ರೀಸ್ಲಿ ಕ್ಲೋತ್ಸ್ ಅಂತ ಇರುತ್ತದೆ ಆಂಪ್ಲಿಫೈಡ್ ವರ್ಷನ್ದಲ್ಲಿ. ಯಾಜಕ ಬಟ್ಟೆಗಳನ್ನು ಧರಿಸಿಕೊಂಡು, ಯಾಜಕರ ಬಟ್ಟೆಗಳು ಅಪರಿಶುಭ್ರವಾಗಿ ಇರುವುದಿಲ್ಲ, ಅವು ಪ್ರೆಷಸ್ ಆಗಿರುತ್ತವೆ. ದೇವರು ಯಾಜಕನ ಬಟ್ಟೆಗಳು ಹೆಂಗಿರಬೇಕೋ ಕೂಡ ವರ್ಣಿಸಿದ್ದಾನೆ. ಹಲ್ಲೆಲೂಯಾ. ಧರ್ಮಶಾಸ್ತ್ರದಲ್ಲಿ ಅವರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಅಂದರೆ ನಾನೇನಂತೀನಂದರೆ, ಇದರಲ್ಲೇ ಬೆಸ್ಟ್ ಆಗಿ ಇರುವಾಗ ನಿನ್ನನ್ನು ಇತರರು ಕೇಳಬೇಕು, ಏನು ಇದನ್ನ ಸ್ಪೆಷಲಾ ಅಂದರೆ, ಇಲ್ಲ ರೀ, ನಾನು ಕರ್ತನನ್ನು ಸ್ತುತಿಸುವುದಕ್ಕೆ ನಾನು ಚರ್ಚಿ ಸಭೆಯಲ್ಲಿ ಸೇರ್ತೀವಿ, ಅದಕ್ಕಾಗಿ ನಾನು ದೇವರನ್ನು ಸೇವಿಸ್ತಾ ಇದ್ದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗುತ್ತದ ನಾನು ಹೇಳುವಂಥ ವಿಷಯ? ನಿಮಗೆ ನನಗಿಷ್ಟು ಬಟ್ಟೆ ಇಲ್ಲ ರೀ, ನಿನಗೆ ಎಷ್ಟು ಬಟ್ಟೆನೋ ಗೊಲ್ಲ, ದೇವರು ಹೃದಯ ನೋಡ್ತಾನೆ. ಹಂಗಂದು ಇಸ್ಟಿ ಮಾಡ್ಕೊಳ್ಳಾರ್ದಂಗೆ, ಹೆಂಗೋ ಬಜಾರ್ಗೆ ಬಂದಂಗೆ, ಮನೆಯಲ್ಲಿ ಕೆಲಸ ಮಾಡ್ದಂಗೆ ಆರಿದ್ದಲ್ಲ. ಹಲ್ಲೆಲೂಯಾ. ಬೇರೆಯವ್ರಿಗೆ ತೋರಿಸ್ಕೊಳ್ಳೋದು ಹೇಳ್ರಿ, ಬೆಂಗಳೂರಿದ್ದವ್ರಿಗೆ ನಿನ್ನ ಬಟ್ಟೆ ಬೇರೆಯವ್ರಿಗೆ ತೋರಿಸ್ಕೊಳ್ಳುವುದಕ್ಕಲ್ಲ, ದೇವರಿಗೆ ಮರ್ಯಾದೆ ಕೊಟ್ಟು, ಗೌರವ ಕೊಟ್ಟು, ಆತನ್ನು ಸೇವಿಸುವುದಕ್ಕಾಗಿ ಆತನು ನಿನಗೆ ಕೊಟ್ಟಿದ್ದಾನೆ. ಆಮೆನ್.
ಹಲ್ಲೆಲೂಯಾ. ಹೆಂಗಿರ್ಬೇಕಂದ್ರೆ ಹಬ್ಬದ ವಾತಾವರಣವಿರಬೇಕು. ಹಬ್ಬದ ವಾತಾವರಣ ಯಾವಾಗಲೂ ಏನೋ ಒಂದು ನೀರಸವಾಗಿ ಹಂಗಲ್ಲ. ಏನ್ರಿ ಈ ದಿನನ ಹಬ್ಬ ಏನನ್ನ ಅನ್ಬೇಕು. ಆ ರೀತಿಯಲ್ಲಿ ಹಬ್ಬದ ವಾತಾವರಣ ನಮಗೆ ಇರಬೇಕು. ಆಮೆನ್. ಆನಂದವಾಗಿ ಹಬ್ಬ ಮಾಡಿಕೊಂಡಿದ್ದ ರೀತಿಯಲ್ಲಿ ಕರ್ತನ್ನು ನಾವು ಸ್ತುತಿಸಬೇಕಾಗುತ್ತದೆ. ನಿಮ್ಮ ಬಗಲಿಗಿದ್ದವರು ಯಾರಾದರೂ ಹೃದಯ ತೆರೆದು ಚೆನ್ನಾಗಿ ಕೂಗಾಡುತ್ತಾ ಕೈಗಳ ಮೇಲೆ ಕೆತ್ತಿ ನಾಟ್ಯ ಮಾಡುತ್ತಾ ಕರ್ತನ್ನು ಸೇವಿಸ್ತಾ ಸ್ತುತಿ ಮಾಡ್ತಾ ಇದ್ದರೆ ಅವ್ರನ್ನ ನೋಡಿ ಏನಪ್ಪ ಇವ್ರು ಹಿಂಗೆ ಮಾಡ್ತಾರೆ, ಭಾಳ ಓವರಾಗಿದ್ದಪ್ಪ ಇವ್ರದ್ದು ಅಂದ್ಕೊಳ್ಳುವುದಲ್ಲ. ಹಲ್ಲೆಲೂಯಾ. ಕೆಲವರು ಅನ್ಕೊತಾ ಇರ್ತಾರೆ ಏನಂತ, ದೇವರ ಏನೋ ಒಂದು ವಿಷಯ ನಾನು ಹೇಳ್ತೀನಿ. 1 ಕೊರಿಂಥಿ 14:13 ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣವಲ್ಲ ಅಂತ. ಭಾಳ ಜನರು ಏನು ಅನ್ಕೊತಾರೆ, ಇವರು ಡಿಸ್ಟರ್ಬೆನ್ಸ್ ಅಪ್ಪ, ದೇವರೇನೋ ವಾಕ್ಯ ಮತ್ತೆ ಮಾತು ನೆನಪು ಮಾಡ್ಕೊಳ್ತಾರೆ. ಏನಂತ ವಾಕ್ಯ ನೆನಪು ಮಾಡ್ಕೊಳ್ತಾರೆ, ದೇವರು ಸಮಾಧಾನಕ್ಕೆ ಕಾರಣ ಹೊರತು ಗಲಿಬಿಲಿಗೆ ಕಾರಣ ಅಲ್ಲ ಅಂತ ಅಂದ್ಕೊಳ್ತಾರೆ. ನಿಜವಾಗಿ ಹೇಳಬೇಕಂದ್ರೆ ಇವರೇ ಅವ್ರಿಗೆ ಡಿಸ್ಟರ್ಬೆನ್ಸ್. ಸಭೆಯಲ್ಲಿ ಯಾರು ಚಲಿಸಲಾರದಂಗ ಕರ್ತನ್ನು ಸ್ತುತಿಸಲಾರದಂಗ ಸುಮ್ಮನೆ ಇರ್ತಾರೋ ಅವರೇ ಡಿಸ್ಟರ್ಬೆನ್ಸ್. ವಾಕ್ಯವೇನು ಹೇಳುತ್ತದಂದರೆ ಯಾವಾಗಲೂ ಸಮಾಧಾನವಾಗಿ ಯಾವಾಗಲೂ ಆ ರೀತಿಯಲ್ಲೆಲ್ಲ ಸ್ತುತಿಸುವಂಥ ಸಮಯದಲ್ಲಿ ಸ್ತುತಿಸಬೇಕು. ಮೌನವಾಗಿ ದೇವರ ವಿಷಯಗಳನ್ನು ಮೆಡಿಟೇಟ್ ಮಾಡುವಾಗ ಮೌನವಾಗಿ ಇರಬೇಕು. ಹಲ್ಲೆಲೂಯಾ. ಧ್ಯಾನ ಮಾಡುವಂಥ ಸಮಯ ಇದೆ, ಆನಂದಿಸುವಂಥ ಸಮಯವಿದೆ, ಮಲ್ಕೊಳ್ಳುವಂಥ ಸಮಯವಿದೆ, ಕೆಲಸ ಮಾಡುವಂಥ ಸಮಯವಿದೆ, ಹಗಲು ಇದೆ, ರಾತ್ರಿ ಇದೆ, ಆನಂದಿಸಿ ಹರ್ಷಿಸುವಂಥ ಸಮಯವೂ ಇದೆ. ಹಾಗೆಯೇ ಸಮಾಧಾನವಾಗಿ ಆತನ್ನು ಧ್ಯಾನಿಸುತ್ತಾ ನೀನು ವಾಕ್ಯಗಳನ್ನು ಧ್ಯಾನಿಸ್ತಾ ಇರುವಂಥ ಸಮಯವೂ ಕೂಡ ಇದೆ. ಹಲ್ಲೆಲೂಯಾ. ಸಭೆಗೆ ಬರುವಾಗ ನೀನು ಸುಮ್ಮನೆ ಇದ್ದುಕೊಂಡು ಬೇರೆಯವ್ರನ್ನು ಡಿಸ್ಟರ್ಬ್ ಮಾಡಬಾರ್ದು. ನಿನ್ನೆ ಇದೇನಪ್ಪ ಹಿಂಗಿದ್ದಾರೆ ಹಂಗಿದ್ದಾರೆ ಅಂದ್ಕೊಳ್ಳುವುದು ಅಲ್ಲ. ಹಲ್ಲೆಲೂಯಾ. ಕೆಲವರು ಅನ್ಕೊತಾರೆ ದೇವರನ್ನು ಸ್ತುತಿಸುವುದು ಏನೋ ಗಲಿಬಿಲಿ ಅನ್ನಿಸ್ತದೆ ಅವರಿಗೆ. ಕಾರಣ ಏನಂದರೆ ಅವರು ಲೋಕದಲ್ಲಿರುವಂಥ ಗಲಿಬಿಲಿಗೆ ಆ ಸ್ವರಗಳಿಗೆ ಭಾಳಷ್ಟು ಅಟ್ಯಾಚ್ಡ್ ಆಗಿದ್ದಾರೆ. ಮಂದಿರದಲ್ಲಿ ಬಂದಾಗ ಕೂಡ ಅವ್ರಿಗೆ ಏನು ಅನ್ನಿಸ್ತದೆ, ಅದು ಗಲಿಬಿಲಿ ಸ್ವರನೇ ಅನ್ನಿಸ್ತದೆ. ನಿಮ್ಗೆ ಗೊತ್ತಾಗಬೇಕು ಗಲಿಬಿಲಿ ಧ್ವನಿ ಏನು, ಜಯ ಧ್ವನಿ ಏನು. ಮಂದಿರದಲ್ಲಿ ಮಾಡುವಂಥದ್ದು ಕರ್ತನಿಗೆ ಅದು ಜಯ ಧ್ವನಿ ಆಗಿದೆ. ಹಲ್ಲೆಲೂಯಾ. ಯಾರು ಮಂದಿರದಲ್ಲಿ ಬಂದಾಗ ಉತ್ಸಾಹದಿಂದ ಆನಂದದಿಂದ ದೇವರನ್ನು ಸ್ತುತಿಸುತ್ತಾ ಹೊಗಳುತ್ತಾ ಇರುತ್ತಾರೋ, ಜಯಧ್ವನಿ ಮಾಡುತ್ತಾರೋ ಅವರ ಜೀವನದಲ್ಲಿ ಈ ಗಲಿಬಿಲಿ ಇರುವುದಿಲ್ಲ, ಗೊಂದಲ ಇರುವುದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ವಾಕ್ಯವೇನು ಹೇಳ್ತದೋ ನೋಡ್ರಿ. ಕೀರ್ತನೆಗಳು 100ನೇ ಅಧ್ಯಾಯ 1ನೇ ವಚನ. ಸಮಸ್ತ ಭೂಮಿಯೇ ಕರ್ತನಿಗೆ ಜಯಧ್ವನಿ ಮಾಡಿರಿ. ಸಮಸ್ತ ಭೂಮಿಯೇ ಅಂದರೆ ಭೂಮಿನ ಭೂಮಿ ಅಂದರೆ ಭೂಮಿ ಮೇಲಿರುವಂಥ ಪ್ರಾಣಿಗಳೇ, ಜನರೇ. ಹಲ್ಲೆಲೂಯಾ. ಕರ್ತನಿಗೆ ಏನು ಮಾಡಬೇಕಂತ, ಸುಮ್ಮನೆ ಇರ್ರಿ, ಸಮಾಧಾನವಾಗಿರ್ರಿ ಅಂತ ಹೇಳ್ತಾ ಇದ್ದಾರ. ದೇರ್ ಇಸ್ ಅ ಟೈಮ್ ಟು ಕ್ವೈಟ್ನೆಸ್. ಹಲ್ಲೆಲೂಯಾ. ನಿಶಬ್ದವಾಗಿ ಮೌನವಾಗಿರುವುದಕ್ಕೆ ಒಂದು ಸಮಯವಿದೆ, ಹಾಗೆಯೇ ಸೆಲೆಬ್ರೇಟ್ ಮಾಡುವುದಕ್ಕೆ ಸಮಯವಿದೆ. ಹಲ್ಲೆಲೂಯಾ. ದೇರ್ ಇಸ್ ಅ ಡಿಫ್ರೆಂಟ್ ಬಿಟ್ವೀನ್ ವಿಕ್ಟ್ರಿ ವಾಯ್ಸ್ ಆ್ಯಂಡ್ ನಾಯ್ಸಿ ವಾಯ್ಸ್. ಗಲಿಬಿಲಿ ಏನಂತಾರೆ, ಗೊಂದಲ ಸ್ವರಕ್ಕೆ ಡಿಫ್ರೆಂಟ್ ನಿನಗೆ ಗೊತ್ತಾಗಬೇಕು. ಹಾಗೆಯೇ ಕರ್ತನ್ನು ಸ್ತುತಿಸುವಂಥ ಜಯಧ್ವನಿ ಮಾಡುವಂಥ ಆ ಒಂದು ಸ್ವರ ಕೂಡ ನಿನಗೆ ಗೊತ್ತಾಗಬೇಕು. ಹಲ್ಲೆಲೂಯಾ. ವಾಕ್ಯ ಹೇಳುತ್ತದೆ ಜಯಧ್ವನಿ ಮಾಡಿರಿ. ಆಮೆನ್. ಜಯಧ್ವನಿ ಸಭೆಯಾಗಿ ಸೇರುವಾಗ ಜಯಧ್ವನಿ ಮಾಡಬೇಕು. ದೇವರನ್ನು ಸ್ತುತಿಸುವಂಥ ಸಮಯದಲ್ಲಿ ನೀವು ಏನಾದರೂ ಪಾಸ್ಟರ್ ಹೇಳಿದ್ದಾರೆ, ಸೀನಿಯರ್ ಪಾಸ್ಟರ್ ಮುಂಚೆನೇ, ಏನು ನಿಮಗೆ ಹೇಗ ನಡೆಸಲ್ಪಡ್ತೀಯೋ ಹಾಗೆ ನೀವು ಫ್ರೀಯಾಗಿ ದೇವರನ್ನು ಸೇವಿಸಬಹುದು. ಆಮೆನ್. ನಾವೆಲ್ಲರೂ ಸೇರಿ ಹೂ ಈಸ್ ಲೈಕ್ ಯು ಓ ಲಾರ್ಡ್ ಮೈ ಗಾಡ್, ನಿನ್ನ ಹಾಗೆ ಯಾರಿದ್ದಾರೆ ಅನ್ನುವಂಥ ಹಾಡಾಡುತ್ತಾ ಸ್ತುತಿಸೋಣ. ಎದ್ದು ನಿಂತುಕೊಂಡು ಕರ್ತನ್ನು ಸ್ತುತಿಸೋಣ. ಹೂ ಈಸ್ ಲೈಕ್ ಯು ಓ ಲಾರ್ಡ್ ಮೈ ಗಾಡ್, none can compare to your mighty power, yet to come down to save my life. I'll praise your name for all my life. Who is like you, oh Lord my God? None can compare to your mighty power, yet you come down to save my life. I'll praise your name for all my life. Yeshua, Yeshua, you are my strength, Lord. Yeshua, Yeshua, hallelujah. Yeshua, Yeshua.
ಯಾರಿದ್ದಾರೆ ನಿನಗೆ ಸಾಟಿ ಯಾರು ಇಲ್ಲ. ಪರಲೋಕ ಬಿಟ್ಟು ಕರಿಗೆ ಬಂದ ನನ್ನ ಕರ್ತನೇ ನೀ ಸ್ತುತಿಸುವೆ ನಿನ್ನ ಹಾಗೆ ಯಾರಿದ್ದಾರೆ ನಿನಗೆ ಸಾಟಿ ಯಾರು ಇಲ್ಲ. ಪರಲೋಕ ಬಿಟ್ಟು ಕರಿಗೆ ಬಂದ ನನ್ನ ಕರ್ತನೇ ನೀ ಸ್ತುತಿಸುವೆ. ಯೇಸುವ ಯೇಸುವ ನನ್ನ ರಾಜ ನೀನಯ್ಯ. ಯೇಸುವ ಯೇಸುವ ಹಲ್ಲೆಲೂಯಾ. ಯೇಸುವ ಯೇಸುವ ನನ್ನ ಸವ ನೀನಯ್ಯ. ಯೇಸುವ ಯೇಸುವ ಹಲ್ಲೆಲೂಯಾ. ಯೇಸುವ ಯೇಸುವ ನನ್ನ ರಾಜ ನೀನಯ್ಯ. ಯೇಸುವ ಯೇಸುವ ಹಲ್ಲೆಲೂಯಾ. ಯೇಸುವ ಯೇಸುವ ನನ್ನ ಸವ ನೀನಯ್ಯ. ಯೇಸುವ ಯೇಸುವ ಹಲ್ಲೆಲೂಯಾ. ಶಿಲುಬೆಯಲ್ಲಿ ಮರಣಿಸಿದಿ ನಿನ್ ಪ್ರೀತಿಯ ತೋರಿಸಿದಿ. ಮೂರನೇ ದಿನದಲ್ಲಿ ಮೇಲಕ್ಕೆದ್ದು ಮರಣವನ್ನೇ ಜಯಿಸಿದಿ. ಶಿಲುಬೆಯಲ್ಲಿ ಮರಣಿಸಿದಿ ನಿನ್ ಪ್ರೀತಿಯ ತೋರಿಸಿದಿ. ಮೂರನೇ ದಿನದಲ್ಲಿ ಮೇಲಕ್ಕೆದ್ದು ಮರಣವನ್ನೇ ಜಯಿಸಿದಿ. ಸಾವಿರ ದೂತರಿಂದ ಮಧ್ಯಾಕಾಶದಲ್ಲಿ ನನ್ನ ತೆಗೆದುಕೊಂಡ ಬರುವ ನನ್ನ ರಾಜ. ಸಾವಿರ ದೂತರಿಂದ ಮಧ್ಯಾಕಾಶದಲ್ಲಿ ನನ್ನ ತೆಗೆದುಕೊಂಡ ಬರುವ ನನ್ನ ರಾಜ. ಯೇಸುವ ಯೇಸುವ ನನ್ನ ರಾಜ ನೀನಯ್ಯ. ಯೇಸುವ ಯೇಸುವ ಹಲ್ಲೆಲೂಯಾ. ಯೇಸುವ ಯೇಸುವ ನನ್ನ ಸವ ನೀನಯ್ಯ. ಯೇಸುವ ಯೇಸುವ ಹಲ್ಲೆಲೂಯಾ. ಯೇಸುವ ಯೇಸುವ ನನ್ನ ರಾಜ ನೀನಯ್ಯ. ಯೇಸುವ ಯೇಸುವ ಹಲ್ಲೆಲೂಯಾ. ಯೇಸುವ ಯೇಸುವ ನನ್ನ ಸವ ನೀನಯ್ಯ. ಯೇಸುವ ಯೇಸುವ ಹಲ್ಲೆಲೂಯಾ. ಹೆಸರು ಹಿಡಿದು ನನ್ನ ಕರೆದು ಸಾಕ್ಷಿಯಾಗಿ ನಿಲ್ಲಿಸಿದಿ. ಆತ್ಮದಿಂದ ಅಭಿಷೇಕಿಸಿ ನಿನ್ನ ಸೊತ್ತಾಗಿ ನನ್ನನ್ನು ಮಾಡಿ. ಹೆಸರು ಹಿಡಿದು ನನ್ನ ಕರೆದು ಸಾಕ್ಷಿಯಾಗಿ ನಿಲ್ಲಿಸಿದಿ. ಆತ್ಮದಿಂದ ಅಭಿಷೇಕಿಸಿ ನಿನ್ನ ಸೊತ್ತಾಗಿ ನನ್ನನ್ನು ಮಾಡಿ. ಕೃಪೆಯಿಂದ ಕೃಪೆನಿ ಮಿತಿಯಿಲ್ಲದೆ ಪ್ರೀತಿಸಿ ನನಗೆ ನಿತ್ಯವೂ ಜೊತೆಯಾಗಿರುವ. ಕೃಪೆಯಿಂದ ಕೃಪೆನಿ ಮಿತಿಯಿಲ್ಲದೆ ಪ್ರೀತಿಸಿ ನನಗೆ ನಿತ್ಯವೂ ಜೊತೆಯಾಗಿರುವ. ಯೇಸುವ ಯೇಸುವ ನನ್ನ ರಾಜ ನೀನಯ್ಯ. ಯೇಸುವ ಯೇಸುವ ಹಲ್ಲೆಲೂಯಾ. ಯೇಸುವ ಯೇಸುವ ನನ್ನ ಸವ ನೀನಯ್ಯ. ಯೇಸುವ ಯೇಸುವ ಹಲ್ಲೆಲೂಯಾ. ಯೇಸುವ ಯೇಸುವ ನನ್ನ ರಾಜ ನೀನಯ್ಯ. ಯೇಸುವ ಯೇಸುವ ಹಲ್ಲೆಲೂಯಾ. ಯೇಸುವ ಯೇಸುವ ನನ್ನ ಸವ ನೀನಯ್ಯ. ಯೇಸುವ ಯೇಸುವ ಹಲ್ಲೆಲೂಯಾ. 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 ನಿಮ್ಗೇನು ರಿಸ್ಟ್ರಿಕ್ಷನೇ ಇಲ್ಲ. ನಿಮಗೆ ಏನಂತಾರೆ ನಿಯಮ ಹಿಂಗೆ ಹಿಂಗೆ ಅಂತ ಇಲ್ಲನ್ನ ಆ ಮ್ಯೂಸಿಕ್ ತಕ್ಕಂಗೆ ಈ ಮೈಕ್ನು ಏನೋ ಹೇಳಿ ಹಿಂಗೆ ಹೇಳ್ತಾ ಇರ್ತಾರೆ. ಅದು ಗಮನಿಸ್ಕೊಂಡು ನಾವು ಅಷ್ಟು ಸ್ವಲ್ಪ ಇದಾಗುತ್ತೇವೆ. ಆದರೆ ಫ್ರೀಯಾಗಿ ನೀನು ಮಾಡ್ಬೋದು. ಇನ್ನೂ ವ್ಯಕ್ತಿಗತವಾಗಿ ಮನೆಯಲ್ಲಿ ದೇವರನ್ನು ಹೊಗಳ್ಬೋದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ತುತಿಸುವುದು ಅದು ಒಂದು ದೊಡ್ಡ ಭಾಗ್ಯವಾಗಿದೆ. ಯಾರನ್ನು ಸ್ತುತಿಸುವುದು? ಮನುಷ್ಯರನ್ನಲ್ಲ, ಕರ್ತನನ್ನು. ಆಮೆನ್. ಹಲ್ಲೆಲೂಯಾ.
ಈ ಥರ್ಡ್ ಸೆಟ್ ಆಫ್ ಸಾಂಗ್ಸ್ನಲ್ಲಿ ಬಲವಾದ ದೇವ ನೀನು ಬಲವಂತನು ನೀನು ಅಂತ ಹಾಡುವನು ಬ್ರದರ್ ಶಿವರಾಜ್, ಬ್ರದರ್ ರಾಯ್ ನ್ಯೂಟನ್ ಹಾಡ್ತಾರೆ. ಆದ ನಂತರ ಏಸು ಉಮ್ಮೈ ಪಾಡುವೇನ್ ಅನ್ನುವಂಥ ಹಾಡನ್ನು ಬ್ರದರ್ ಇಮ್ಯಾನ್ಯಲ್, ಬ್ರದರ್ ಸುಂದರ್ ತಮಿಳ್ ಸಾಂಗ್ ಅದು ಹಾಡ್ತಾರೆ. ಆದ ನಂತರ ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವ ಅನ್ನುವಂಥ ಹಾಡನ್ನು ಬ್ರದರ್ ಪ್ರವೀಣ್ ಮತ್ತು ಬ್ರದರ್ ಸುನೀಲ್ ಹಾಡುತ್ತಾರೆ. ಹಲ್ಲೆಲೂಯಾ. ನಾವು ಕೂಡ ಅವರೊಂದಿಗೆ ಸೇರಿ ಹಾಡೋಣ. ಬಲವಾದ ದೇವನಿನು ಬಲವಂತನು ನೀನು, ಬಲವಾದ ದೇವನಿನು ಬಲವಂತನು ನೀನು, ಶೂನ್ಯದಲ್ಲಿ ಸಮಸ್ತವನು ನಿರಾಕಾರದಲ್ಲಿ ಆಕಾರವು, ಶೂನ್ಯದಲ್ಲಿ ಸಮಸ್ತವನು ನಿರಾಕಾರದಲ್ಲಿ ಆಕಾರವು, ಸೃಷ್ಟಿಸಿದೆ ನೀನು ಸರ್ವ ಸೃಷ್ಟಿಕರ್ತನು ನೀನು, ಸೃಷ್ಟಿಸಿದೆ ನೀನು ಸರ್ವ ಸೃಷ್ಟಿಕರ್ತನು ನೀನು. ಹಲ್ಲೆಲೂಯಾ 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 ಹೋಸನ್ನ ಹಲ್ಲೆಲೂಯಾ 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 ಹೋಸನ್ನ ಹಲ್ಲೆಲೂಯಾ ಹಲ್ಲೆಲೂಯಾ. ಅಲ್ಫಾವು ಮೇಘನು ನಿತ್ಯನಾದ ದೇವನು, ಅಲ್ಫಾವು ಮೇಘನು ನಿತ್ಯನಾದ ದೇವನು, ನಿತ್ಯ ಒಡಂಬಡಿಕೆ ಮಾಡಿದೆಯಾ, ಒಡಂಬಡಿಕೆ ಸ್ಥಿರಪಡಿಸಿದೆಯಾ, ನಿತ್ಯ ಒಡಂಬಡಿಕೆ ಮಾಡಿದೆಯಾ, ಒಡಂಬಡಿಕೆ ಸ್ಥಿರಪಡಿಸಿದೆಯಾ. ನಿನ್ನೆ ಇಂದು ನಾಳೆ ಭಾರದ ದೇವರು ನೀನು, ನಿನ್ನೆ ಇಂದು ನಾಳೆ ಭಾರದ ದೇವರು ನೀನು. ಹಲ್ಲೆಲೂಯಾ 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 ಹೋಸನ್ನ ಹಲ್ಲೆಲೂಯಾ 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 ಹೋಸನ್ನ ಹಲ್ಲೆಲೂಯಾ ಹಲ್ಲೆಲೂಯಾ. ಸರ್ವೋನ್ನತನಾಗಿರುವ ದೇವಾದಿ ದೇವನಿದು, ಸರ್ವೋನ್ನತನಾಗಿರುವ ದೇವಾದಿ ದೇವನಿದು, ಸರ್ವ ಸಂಪತ್ತು ಇರುವವನೇ ಶ್ರೀಮಂತನನು ನೀನೇ ಪ್ರಭು, ಸರ್ವ ಸಂಪತ್ತು ಇರುವವನೇ ಶ್ರೀಮಂತನನು ನೀನೇ ಪ್ರಭು, ಸಮಸ್ತವ ಸಿದ್ಧ ಮಾಡಿ ಸಮೃದ್ಧಿಯ ಕೊಟ್ಟಿರುವ ದೇವ, ಸಮಸ್ತವ ಸಿದ್ಧ ಮಾಡಿ ಸಮೃದ್ಧಿಯ ಕೊಟ್ಟಿರುವ ದೇವ. ಹಲ್ಲೆಲೂಯಾ 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 ಹೋಸನ್ನ ಹಲ್ಲೆಲೂಯಾ 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 ಹೋಸನ್ನ ಹಲ್ಲೆಲೂಯಾ ಹಲ್ಲೆಲೂಯಾ.
ರಕ್ಷಿಸುವ ದೇವನಿದು, ಆಶ್ರಯ ದುರ್ಗವು ನೀನು. ಪೋಷಿಸುವ ದೇವನಿದು, ಆಶ್ರಯ ದುರ್ಗವು ನೀನು. ರೆಕ್ಕೆಯ ಮೇಲೆ ಹೊರುವವನೇ, ರಕ್ಷಣ ಶೃಂಗವು ನೀನೆನಯ್ಯ. ರೆಕ್ಕೆಯ ಮೇಲೆ ಹೊರುವವನೇ, ರಕ್ಷಣೆ ಶೃಂಗನು ನೀನೆನಯ್ಯ. ನಿನ್ನ ಮರೆಯಲ್ಲಿ ಬಚ್ಚಿಡುವ ದೇವಾ, ಮಾತನು ನೆರವೇರಿಸುವ ದೇವಾ. ನಿನ್ನ ಮರೆಯಲ್ಲಿ ಬಚ್ಚಿಡುವ ದೇವಾ, ಮಾತನು ನೆರವೇರಿಸುವ ದೇವಾ. ಹಲ್ಲೆಲೂಯಾ 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 ಹೋಸನ್ನ ಹಲ್ಲೆಲೂಯಾ 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 ಹೋಸನ್ನ ಹಲ್ಲೆಲೂಯಾ ಹಲ್ಲೆಲೂಯಾ. ಯೆಹೋವಾ ದೇವನಿದು, ಸೈನ್ಯಗಳ ಅಧಿಪತಿಯೇ. ಯೆಹೋವಾ ದೇವನಿದು, ಸೈನ್ಯಗಳ ಅಧಿಪತಿಯೇ. ಪರಿಶುದ್ಧ ದೇವರು ನೀನೆಂದು ಇರುವವನೆಂದು ಹೇಳಿದೆಯ. ಪರಿಶುದ್ಧ ದೇವರು ನೀನೆಂದು ಇರುವವನೆಂದು ಹೇಳಿದೆಯ. ಪ್ರಭು ಯೇಸನು ಗಳಿಸಿದ ದೇವಾ, ಪಾಪವ ತೆಗೆದಿರುವ ದೇವಾ. ಪ್ರಭು ಯೇಸನು ಗಳಿಸಿದ ದೇವಾ, ಪಾಪವ ತೆಗೆದಿರುವ ದೇವಾ. ಹಲ್ಲೆಲೂಯಾ 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 ಹೋಸನ್ನ ಹಲ್ಲೆಲೂಯಾ 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 ಹೋಸನ್ನ ಹಲ್ಲೆಲೂಯಾ ಹಲ್ಲೆಲೂಯಾ. இயேசுவை உம்மை பாடுவே, உந்த நாமத்தை துதித்திடுவே. ஆனந்தமாக உம்மை ஆர்ப்பரிப்பே, ஹல்லேலூயா பாடிடுவே. ஆனந்தமாக உம்மை ஆர்ப்பரிப்பே, ஹல்லேலூயா பாடிடுவே. இயேசுவை உம்மை பாடுவே, உந்த நாமத்தை துதித்திடுவே. ஆனந்தமாக உம்மை ஆர்ப்பரிப்பே, ஹல்லேலூயா பாடிடுவே. ஆனந்தமாக உம்மை ஆர்ப்பரிப்பே, ஹல்லேலூயா பாடிடுவே.
ಇಸ್ರಾಯೇಲರ ಪರಿಶುದ್ಧನೇ ಸ್ತುತಿಗಳ ಮಧ್ಯದಿ ವಾಸಿಸುವ ಇಸ್ರಾಯೇಲರ ಪರಿಶುದ್ಧನೇ ಸ್ತುತಿಸುವೆ ನಿನ್ನನ್ನಾರಾಧಿಸುವೆ ಸ್ತುತಿಸುವೆ ನಿನ್ನನ್ನಾರಾಧಿಸುವೆ ಸ್ತುತಿಗಳ ಮಧ್ಯದಿ ವಾಸಿಸುವ ಇಸ್ರಾಯೇಲರ ಪರಿಶುದ್ಧನೇ ಸ್ತುತಿಗಳ ಮಧ್ಯದಿ ವಾಸಿಸುವ ಇಸ್ರಾಯೇಲರ ಪರಿಶುದ್ಧನೇ ಸ್ತುತಿಸಲೆಂದೇ ನನ್ನ ಸೃಷ್ಟಿಸಿದೆ ಆರಾಧಿಸಲು ನನಗೆ ಜೀವ ನೀಡಿದೆ ಸ್ತುತಿಸಲೆಂದೇ ನನ್ನ ಸೃಷ್ಟಿಸಿದೆ ಆರಾಧಿಸಲು ನನಗೆ ಜೀವ ನೀಡಿದೆ ಸ್ತುತಿಸುವೆ ನಿನ್ನನ್ನಾರಾಧಿಸುವೆ ಸ್ತುತಿಸುವೆ ನಿನ್ನನ್ನಾರಾಧಿಸುವೆ ಸ್ತುತಿಗಳ ಮಧ್ಯದಿ ವಾಸಿಸುವ ಇಸ್ರಾಯೇಲರ ಪರಿಶುದ್ಧನೇ ಸ್ತುತಿಗಳ ಮಧ್ಯದಿ ವಾಸಿಸುವ ಇಸ್ರಾಯೇಲರ ಪರಿಶುದ್ಧನೇ ಸ್ತುತಿಸುವ ಸ್ಥಳದಲ್ಲಿ ನೀನಿರುವೆ ನೀನಿರುವ ಸ್ಥಳದಲ್ಲಿ ಜಯ ನೀಡಿವೆ ಸ್ತುತಿಸುವ ಸ್ಥಳದಲ್ಲಿ ನೀನಿರುವೆ ನೀನಿರುವ ಸ್ಥಳದಲ್ಲಿ ಜಯ ನೀಡಿವೆ ಸ್ತುತಿಸುವೆ ನಿನ್ನನ್ನಾರಾಧಿಸುವೆ ಸ್ತುತಿಸುವೆ ನಿನ್ನನ್ನಾರಾಧಿಸುವೆ ಸ್ತುತಿಗಳ ಮಧ್ಯದಿ ವಾಸಿಸುವ ಇಸ್ರಾಯೇಲರ ಪರಿಶುದ್ಧನೇ ಸ್ತುತಿಗಳ ಮಧ್ಯದಿ ವಾಸಿಸುವ ಇಸ್ರಾಯೇಲರ ಪರಿಶುದ್ಧನೇ ಕೆರೂಬಿಯರು ನಿನ್ನ ಸ್ತುತಿಸುವರು ಸೆರಾಫಿಯರು ನಿನ್ನನ್ನಾರಾಧಿಸುವರು ಕೆರೂಬಿಯರು ನಿನ್ನ ಸ್ತುತಿಸುವರು ಸೆರಾಫಿಯರು ನಿನ್ನನ್ನಾರಾಧಿಸುವರು ಸ್ತುತಿಸುವೆ ನಿನ್ನನ್ನಾರಾಧಿಸುವೆ ಸ್ತುತಿಸುವೆ ನಿನ್ನನ್ನಾರಾಧಿಸುವೆ ಸ್ತುತಿಗಳ ಮಧ್ಯದಿ ವಾಸಿಸುವ ಇಸ್ರಾಯೇಲರ ಪರಿಶುದ್ಧನೇ ಸ್ತುತಿಗಳ ಮಧ್ಯದಿ ವಾಸಿಸುವ ಇಸ್ರಾಯೇಲರ ಪರಿಶುದ್ಧನೇ ಸ್ತುತಿಸುವೆ ನಿನ್ನನ್ನಾರಾಧಿಸುವೆ ಸ್ತುತಿಸುವೆ ನಿನ್ನನ್ನಾರಾಧಿಸುವೆ ಸ್ತುತಿಗಳ ಮಧ್ಯದಿ ವಾಸಿಸುವ ಇಸ್ರಾಯೇಲರ ಪರಿಶುದ್ಧನೇ ಹಾಗೆ ನಾವು ನಮ್ಮ ಸ್ಥಳಗಳಲ್ಲಿ ಆತನ್ನು ಆರಾಧಿಸಿಕೊಳ್ಳೋಣ. ನೀವು ಮೊಣಕಾಲಿರುವವರು ಮೊಣಕಾಲಿರ್ಬೋದು, ನಿಂತುಕೊಳ್ಳೋರು ನಿಂತುಕೊಳ್ಳಬಹುದು, ಕೂತ್ಕೊಳ್ಳು. ನಿಮ್ಮ ದೇವರನ್ನು ಆರಾಧಿಸಿರಿ. ಆರಾಧನಕ್ಕೂ ಯೋಗ್ಯನು ಪೂಜ್ಯನೀಯನಾಗಿರುವಂಥ ಆತನ್ನು ನಾವು ಸೇವಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. Your word is truth and life. Your word never fails. Your word is my delight, Lord Jesus, Lord Jesus. The world is in your hands. Creation hears your voice. Every tongue shall proclaim your name, Lord Jesus, Lord Jesus. In the heavens and the earth, we glorify your name, we glorify your name. In the heavens and the earth,
ancient of days. Glory and honor, dominion for you. Praises, power for ancient of days. ನಿನ್ವಾಕ್ಯ ಸತ್ಯ ಜೀವ, ನಿನ್ವಾಕ್ಯಕ್ಕೆ ಸೋಲೇ ಇಲ್ಲ. ನಿನ್ವಾಕ್ಯವೇ ನನ್ನ ಆನಂದ ಏಸಯ್ಯ, ಏಸಯ್ಯ. ಪ್ರಪಂಚವು ನಿನ್ನ ಸೃಷ್ಟೆಲ್ಲ ನಿನ್ನ ಸ್ವರವೇ ಕೇಳುವೆ. ಪ್ರತಿ ನಾಲಿಗೆ ನಿನ್ನ ನಾಮವ ಪ್ರಕಟಿಸುವೆ. ಏಸಯ್ಯ, ಏಸಯ್ಯ. ನಿನ್ನ ವಾಕ್ಯ ಸತ್ಯ ಜೀವ, ನಿನ್ವಾಕ್ಯಕ್ಕೆ ಸೋಲೇ ಇಲ್ಲ. ನಿನ್ವಾಕ್ಯವೇ ನನ್ನ ಆನಂದ ಏಸಯ್ಯ, ಏಸಯ್ಯ. ಪ್ರಪಂಚವು ನಿನ್ನ ಕೈಯಲ್ಲಿದೆ, ಸೃಷ್ಟೆಲ್ಲ ನಿನ್ನ ಸ್ವರವೇ ಕೇಳುವೆ. ಪ್ರತಿ ನಾಲಿಗೆ ನಿನ್ನ ನಾಮವ ಪ್ರಕಟಿಸುವೆ. ಏಸಯ್ಯ, ಏಸಯ್ಯ. ಆಕಾಶದಲ್ಲಿಯೂ ಭೂಲೋಕದ ಎಲ್ಲೆಲ್ಲೂ ನಿನ್ನಾಮ ಘನಪಡಿಸುವೆ, ನಿನ್ನಾಮ ಮಹಿಮೆ ಪಡಿಸುವೆ. ಆಕಾಶದಲ್ಲಿಯೂ ಭೂಲೋಕದ ಎಲ್ಲೆಲ್ಲೂ ನಿನ್ನಾಮ ಘನಪಡಿಸುವೆ, ನಿನ್ನಾಮ ಮಹಿಮೆ ಪಡಿಸುವೆ. ನಿನ್ನಾಮ ಘನಪಡಿಸುವೆ, ನಿನ್ನಾಮ ಮಹಿಮೆ ಪಡಿಸುವೆ. ಮಹಿಮೆ ಘನತೆ ಪ್ರಭಾವವು ನಿಮಗೆ, ಸ್ತುತಿ ಸ್ತೋತ್ರ ಯುಗಗಳಿಗೆ ಸೇರಲಿ. ಮಹಿಮೆ ಘನತೆ ಪ್ರಭಾವವು ನಿಮಗೆ, ಸ್ತುತಿ ಸ್ತೋತ್ರ ಯುಗಗಳಿಗೆ ಸೇರಲಿ. ಆಕಾಶದಲ್ಲಿಯೂ ಭೂಲೋಕದ ಎಲ್ಲೆಲ್ಲೂ ನಿನ್ನಾಮ ಘನಪಡಿಸುವೆ, ನಿನ್ನಾಮ ಮಹಿಮೆ ಪಡಿಸುವೆ. ಆಕಾಶದಲ್ಲಿಯೂ ಭೂಲೋಕದ ಎಲ್ಲೆಲ್ಲೂ ನಿನ್ನಾಮ ಘನಪಡಿಸುವೆ, ನಿನ್ನಾಮ ಮಹಿಮೆ ಪಡಿಸುವೆ. ನಿನ್ನಾಮ ಘನಪಡಿಸುವೆ, ನಿನ್ನಾಮ ಮಹಿಮೆ ಪಡಿಸುವೆ. ನಿನ್ನಾಮ ಘನಪಡಿಸುವೆ, ನಿನ್ನಾಮ ಮಹಿಮೆ ಪಡಿಸುವೆ. ಮಹಿಮೆ ಘನತೆ ಪ್ರಭಾವವು ನಿಮಗೆ, ಸ್ತುತಿ ಸ್ತೋತ್ರ ಯುಗಗಳಿಗೆ ಸೇರಲಿ. ಮಹಿಮೆ ಘನತೆ ಪ್ರಭಾವವು ನಿಮಗೆ, ಸ್ತುತಿ ಸ್ತೋತ್ರ ಯುಗಗಳಿಗೆ ಸೇರಲಿ. Glory and honor, dominion for you. Praises, power for ancient of days. Glory and honor,
for ancient of days. ಯೇಸಯ್ಯ ನಿನ್ನ ಪ್ರೀತಿಯಲ್ಲಿರುವೆ, ಯೇಸಯ್ಯ ನಿನಗಾಗಿ ಜೀವಿಸುವೆ, ಯೇಸಯ್ಯ ನಿನ್ನ ಪ್ರೀತಿಯಲ್ಲಿರುವೆ, ಯೇಸಯ್ಯ ನಿನಗಾಗಿ ಜೀವಿಸುವೆ. ನಿನ್ ಪ್ರೀತಿ ನನಗೆ ಸಾಕು ನನ್ ಯೇಸಯ್ಯ, ನಿನ್ ವಾಕ್ಯವೇ ನನಗೆ ತೃಪ್ತಿ ಕೊಡುವೆ ಯೇಸಯ್ಯ, ಪ್ರೀತಿ ನನಗೆ ಸಾಕು ನನ್ ಯೇಸಯ್ಯ, ನಿನ್ ವಾಕ್ಯವೇ ನನಗೆ ತೃಪ್ತಿ ಕೊಡುವೆ ಯೇಸಯ್ಯ, ಯೇಸಯ್ಯ ಯೇಸಯ್ಯ ನಿಮಗೆ ಸ್ತೋತ್ರ, ಯೇಸಯ್ಯ ಯೇಸಯ್ಯ ನಿಮಗೆ ಸ್ತೋತ್ರ, ಯೇಸಯ್ಯ ಯೇಸಯ್ಯ ನಿಮಗೆ ಸ್ತೋತ್ರ. Lord Jesus, I'm in love with you. Lord Jesus, I live my life for you. Lord Jesus, I'm in love with you. Lord Jesus, I live my life for you. You're more than enough, and you're wonderful, Lord Jesus. I'm so satisfied. Your word is my life, Lord Jesus. Lord Jesus, we praise you, Lord Jesus. I love you, Lord Jesus. I praise you, Lord Jesus. ನಿನ್ ಪ್ರೀತಿ ನನಗೆ ಸಾಕು ನನ್ ಯೇಸಯ್ಯ, ನಿನ್ ವಾಕ್ಯವೇ ನನಗೆ ತೃಪ್ತಿ ಕೊಡುವೆ ಯೇಸಯ್ಯ, ನಿನ್ ಪ್ರೀತಿ ನನಗೆ ಸಾಕು ನನ್ ಯೇಸಯ್ಯ, ನಿನ್ ವಾಕ್ಯವೇ ನನಗೆ ತೃಪ್ತಿ ಕೊಡುವೆ ಯೇಸಯ್ಯ, ಯೇಸಯ್ಯ
ಸ್ತೋತ್ರ యేసయ్య యేసయ్య ನಿಮಗೆ ಸ್ತೋತ್ರ. ಆಕಾಶದಲ್ಲಿಯೂ ಭೂಲೋಕದ ಎಲ್ಲೆಲ್ಲೂ ನಿನ್ನಾಮ ಘನಪಡಿಸುವೆ, ನಿನ್ನಾಮ ಮಹಿಮೆ ಪಡಿಸುವೆ. 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 ನಿನ್ನಾಮ ಘನಪಡಿಸುವೆ, ನಿನ್ನಾಮ ಮಹಿಮೆ ಪಡಿಸುವೆ. ನಿನ್ನಾಮ ಘನಪಡಿಸುವೆ, ನಿನ್ನಾಮ ಮಹಿಮೆ ಪಡಿಸುವೆ. ಮಹಿಮೆ ಘನತೆ ಪ್ರಭಾವವು ನಿಮಗೆ, ಸ್ತುತಿ ಸ್ತೋತ್ರ ಯುಗಗಳಿಗೆ ಸೇರಲಿ. ಮಹಿಮೆ ಘನತೆ ಪ್ರಭಾವವು ನಿಮಗೆ, ಸ್ತುತಿ ಸ್ತೋತ್ರ ಯುಗಗಳಿಗೆ ಸೇರಲಿ. ಎಲ್ಲರೂ ಕೈಗಳ ಮೇಲೆ ಕೆತ್ತಿ. ಮಹಿಮೆ ಘನತೆ ಪ್ರಭಾವವು ನಿಮಗೆ, ಸ್ತುತಿ ಸ್ತೋತ್ರ ಯುಗಗಳಿಗೆ ಸೇರಲಿ. ಗ್ಲೋರಿ and honor, dominion for you, praises, power for ancient of days. Glory and honor, dominion for you, praises, power for ancient of days. ಮಹಿಮೆ ಘನತೆ ಪ್ರಭಾವವು ನಿಮಗೆ, ಸ್ತುತಿ ಸ್ತೋತ್ರ ಯುಗಗಳಿಗೆ ಸೇರಲಿ. ಮಹಿಮೆ ಘನತೆ ಪ್ರಭಾವವು ನಿಮಗೆ, ಸ್ತುತಿ ಸ್ತೋತ್ರ ಯುಗಗಳಿಗೆ ಸೇರಲಿ. ಮಹಿಮೆ ಘನತೆ ಪ್ರಭಾವವು ನಿಮಗೆ, ಸ್ತುತಿ ಸ್ತೋತ್ರ ಯುಗಗಳಿಗೆ ಸೇರಲಿ. ಎಲ್ಲರೂ ಮಹಿಮೆ ಘನತೆ ಪ್ರಭಾವವು ನಿಮಗೆ, ಸ್ತುತಿ ಸ್ತೋತ್ರ ಯುಗಗಳಿಗೆ ಸೇರಲಿ. ಹೌದು, ಮಹಿಮೆ ಪ್ರಭಾವವು ಎಂದೆಂದಿಗೂ ನೀನೊಬ್ಬನಿಗೆ ಅಪ್ಪ. ನಿನ್ನ ಸೃಷ್ಟಿಯಾಗಿ ನಮ್ಮನ್ನು ಮಾಡಿ ನಿನ್ನನ್ನು ಸೇವಿಸುವುದಕ್ಕೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತೇವೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ, ಆಮೆನ್.